ಎಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ವೀರೇಶ್ ಕಡಿಮನಿ ಯೂಟ್ಯೂಬ್ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿಗೆ ಸಂಬಂಧಿಸಿದಂತಹ ಪ್ರಥಮ ಸೆಮಿಸ್ಟರ್ ನಮ್ಮ ಸಂವಿಧಾನ ಪಾಠದ ಒಂದು ಸಂಬಂಧಿಸಿದಂತೆ ನೋಟ್ಸ್ ಮತ್ತು ವಿವರಣೆಯನ್ನು ಸಮೇತವಾಗಿ ಇಲ್ಲಿ ನಿಮಗೆ ಏನು ನೀಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೂ ಬಹಳಷ್ಟು ಉಪಯೋಗ ಇದೆ. ಪೊಲೀಸ್ ಪರೀಕ್ಷೆಯನ್ನು ಬರೆಯೋದಕ್ಕೆ, PSI ಆಗಿರ್ಬೋದು, SDA, FDA ಇಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಿದ್ದು ಮತ್ತು ಇದು 7ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೂ ಸಹ ಅತ್ಯಂತ ಪ್ರಮುಖವಾಗಿ ಇರತಕ್ಕಂಥ ಒಂದು ವಿಷಯ ಅಂತಂದು ನಾವೇನು ಮಾಡ್ಬೋದು ಹೇಳ್ಬೋದು. ಸೊ ಆತ್ಮೀಯ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ಗೊಂದಲಗಳಿದ್ದಲ್ಲಿ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತಲೂ ಹೇಳ್ತಾ, ಹಾಗಾದರೆ ಬನ್ನಿ ಇಲ್ಲಿ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನಾವು ಅಧ್ಯಯನ ಮಾಡೋಣ. ಕೇವಲ ಪಾಠದ ಹಿಂದಿನ ಪ್ರಶ್ನೆ ಉತ್ತರಗಳ ಅವಲಂಬಿತವಾಗದೆ ಪಾಠದ ಒಳಗಿರುವತಕ್ಕಂಥ ನೋಟ್ಸನ್ನು ಸಹ ನೀವು ಹೆಚ್ಚಿನ ಗಮನವನ್ನು ನೀಡಬೇಕು. ಅದರ ಕಡೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸೋದ್ರಿಂದ ಮುಂದಿನ ನಿಮ್ಗೆ ಬಹಳಷ್ಟು ದಿನಗಳಲ್ಲಿ ಬಹಳಷ್ಟು ಉಪಯೋಗ ಇದೆ ಅನ್ನುವತಕ್ಕಂಥದ್ದನ್ನು ಹೇಳ್ತಾ, ಹಾಗಾದರೆ ಇವಾಗ ನಮ್ಮ ಸಂವಿಧಾನ ಪಾಠಕ್ಕೆ ಸಂಬಂಧಿಸಿದಂತೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಇಲ್ಲಿ ಮೊದಲನೇದಾಗಿ ಬಂದಾಗ ನಮ್ಮ ಒಂದು ಸಂವಿಧಾನದಲ್ಲಿ ನಾವು ಅರ್ಥ ಮತ್ತು ಮಹತ್ವವನ್ನು ತಿಳ್ಕೊಬೇಕಾದಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಹಾಗಾದರೆ ಸಂವಿಧಾನದ ಅರ್ಥ ಅಂದರೆ ಏನು? ಸಂವಿಧಾನ ಅಂದರೆ ಏನು? ಸಂವಿಧಾನ ಅಂದರೆ ಏನಪ್ಪ ಅಂದರೆ, ನಮ್ಮ ಸಂವಿಧಾನ ಅಂದರೆ ಒಂದು ದೇಶವು ಅನುಸರಿಸುವತಕ್ಕಂಥ ಮೂಲಭೂತ ಕಾನೂನು ಅಂತ ಕರಿತೀವಿ ನಾವು. ಹೌದಾ? ದೇಶವು ಅನುಸರಿಸುವ ಅಂದರೆ ಯಾವುದೇ ಒಂದು ದೇಶವು ಅನುಸರಿಸುವತಕ್ಕಂಥ ಒಂದು ಮೂಲಭೂತ ಕಾನೂನು ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ನಮ್ಗೆ ಸಂಪೂರ್ಣವಾಗಿ ನಾವು ಇದನ್ನು ಏನು ಹೇಳ್ತದಪ್ಪ ಅಂದರೆ, ಒಂದು ದೇಶ ಇಡೀ ಸಂಪೂರ್ಣವಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಚೌಕಟ್ಟಿನ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಅಲ್ಲಿ ಆಡಳಿತವನ್ನು ನಡಿಬೇಕು. ಪ್ರಜೆಗಳಾದರೂ ಅಷ್ಟೇ ಒಂದು ನಿರ್ದಿಷ್ಟ ಚೌಕಟ್ಟಿನೊಳಗೆ ಏನು ಮಾಡಬೇಕು, ಅಲ್ಲಿ ಸಂಪೂರ್ಣವಾದಂತಹ ಹಲವಾರು ತಮ್ಮ ಸ್ವತಂತ್ರವಾಗಿ ಬದುಕಬಹುದು ಅಂತ ಅರ್ಥವನ್ನು ಹೇಳ್ತದೆ. ಯಾಕಂದರೆ ಈ ಕಾನೂನು ಇರೋದರಿಂದನೇ, ಈ ಸಂವಿಧಾನ ಇರೋದರಿಂದನೇ ಒಂದು ದೇಶ ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಆಡಳಿತ ನಡೆಸ್ತಾ ಇದೆ. ಆ ದೇಶದಲ್ಲಿರುವತಕ್ಕಂಥ ಪ್ರಜೆಗಳಿಗೂ ಸಹ ಅಲ್ಲಿ ಒಳ್ಳೆಯ ಉತ್ತಮ ಒಂದು ರೀತಿಯಾದಂತಹ ಕಾನೂನುಗಳನ್ನು ರೂಪಿಸಿಕೊಟ್ಟಿದೆ. ಆ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳು ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ಮಾಡಬೇಕು, ಬದುಕಬೇಕು ಅನ್ನುವತಕ್ಕಂಥದ್ದನ್ನು ನಮಗೇನು ಮಾಡ್ತದೆ, ಹೇಳಿಕೊಟ್ಟಿದೆ. ಅದಕ್ಕೆ ಸರ್ಕಾರ ಹೇಗಿರಬೇಕು, ಪ್ರಜೆಗಳ ಹಕ್ಕುಗಳು ಏನು, ಹಾಗಾದ್ರೆ ಅವ್ರ ಕರ್ತವ್ಯಗಳೇನು ಪ್ರಜೆಗಳದ್ದು. ಹಾಗಾದ್ರೆ ನಮ್ಮ ಸರ್ಕಾರದ ಅಂಗಗಳಾದಂಥ ಶಾಸಕಾಂಗ, ಕಾರ್ಯಾಂಗ, ಹೌದ್ರಿ, ನ್ಯಾಯಾಂಗ, ಇವು ಹೆಂಗೆ ರಚನೆ ಮಾಡಬೇಕು ನಾವು, ಅವುಗಳ ಅಧಿಕಾರ ಏನು, ಇವರು ಜನರಿಗೆ ಮತ್ತು ಸರ್ಕಾರದ ನಡುವೆ ಹೆಂಗೆ ಸಂಬಂಧ ಇರಬೇಕು, ಇಂಥ ಎಲ್ಲ ವಿಷಯಗಳ ಬಗ್ಗೆ ನಮ್ಗೆ ಸಂವಿಧಾನ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತದೆ. ಹೌದಾ? ಅದಕ್ಕೆ ಒಂದು ರಾಷ್ಟ್ರದ ಆಡಳಿತ ನಡೆಸಬೇಕಾದ್ರೆ, ಅಲ್ಲಿ ಒಂದು ಉತ್ತಮವಾದಂಥ ಒಂದು ಆಡಳಿತವನ್ನು ನಡೆಸಬೇಕಾದ್ರೆ ಅಲ್ಲಿ ನಮ್ಗೆ ಕಾನೂನುಗಳಿಂದ ಕೂಡಿರುವತಕ್ಕಂಥ ಒಂದು ಸಂವಿಧಾನ ಅನ್ನೋದು ಅವಶ್ಯಕವಾಗಬೇಕು. ಅದಕ್ಕೆ ಒಂದು ರಾಷ್ಟ್ರದ ಆಡಳಿತವನ್ನು ನಡೆಸಲು ನೀಡುವತಕ್ಕಂಥ ಕಾನೂನುಗಳನ್ನು ನಾವು ಸಂವಿಧಾನ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಸಂವಿಧಾನ ಒಂದು ನಾವು ಮುಖ್ಯವಾಗಿ ನೋಡಿದಾಗ, ಇದು ನಾವು ಸಂವಿಧಾನ ರಚನೆ ಮಾಡ್ಕೋಬೇಕಾದ್ರೆ ಯಾವ ರೀತಿ ನಾವು ಹಿಂದಿನ ಒಂದು ಇದರದೇ ಆದಂಥ ಇತಿಹಾಸ ಐತಿ. ಹೌದಾ? ಸೊ ಬ್ರಿಟಿಷರು ಬಹಳಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದರು. ಹೌದಾ? ಬ್ರಿಟಿಷರು ಬಹಳಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ. ಕೊನೆಯದಾಗಿ ಬ್ರಿಟಿಷರು ಜಾರಿಗೆ ತಂದಂಥ ಭಾರತೀಯ ಒಂದು ಕಾಯ್ದೆ ಯಾವುದಪ್ಪ ಅಂದ್ರೆ 1947 ಯಾವುದ್ರಿ 1947 ಯಾವ ಕಾಯ್ದೆ? ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂತ ಕರಿತೇವೆ. ಸೊ ಇಂಥದನ್ನು ನೋಟ್ಸ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಹೌದಾ? ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ಚಂದಕ್ಕೆ ಬರೆದು ತೋರಿಸ್ತಾ ಇಲ್ಲ, ಇದನ್ನು ನೀವು ನೋಡ್ಕೋಬೇಕು. ಎಕ್ಸ್ಟ್ರಾ ಪಾಯಿಂಟ್ ಇದ್ದದನ್ನು ನೋಟ್ಸ್ ಮಾಡ್ಕೋಬೇಕು. ಹೌದ್ರಿ? 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂತಂದು ಇದೇ ಬ್ರಿಟಿಷರ್ ಕೊನೆಯ ಕಾಯ್ದೆ ಅವರು ಜಾರಿಗೆ ತಂದದ್ದು. 1947 ಭಾರತದ ಸ್ವಾತಂತ್ರ್ಯ ಕಾಯ್ದೆ ಅನ್ನುವತಕ್ಕಂಥ ಕಾಯ್ದೆಯನ್ನು ಬ್ರಿಟಿಷರು ಏನು ಮಾಡಿದರು, ಅವರು ಜಾರಿಗೆ ತಂದಂಥ ಕಾನೂನು. ಸೊ ಈ ಒಂದು ಜಾರಿಗೆ ತಂದಂತಹ ಬ್ರಿಟಿಷರು ಜಾರಿಗೆ ತಂದಂತಹ ಸಂವಿಧಾನಾತ್ಮಕ ಕಾನೂನು ಇದೇ ಅವರ ಕೊನೆಯ ಕಾನೂನು. ಈ ಕಾನೂನಿನ ಆಧಾರದ ಮೇಲೆ ಅಲ್ಲಿ ಏನಾಗ್ತದೆ, ನಮ್ಗೆ ಹಲವಾರು ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅಲ್ಲಿ ನಮ್ಗೆ 1947 ಭಾರತ ಸ್ವಾತಂತ್ರ್ಯ ಕಾನೂನಿನಲ್ಲಿ ನಮಗೇನಾಗ್ತದೆ, ಒಪ್ಪಿಗೆಯನ್ನು ನೀಡುವಂಥದ್ದು. ಕ್ಲಿಯರಾ? ಸೊ ಹಾಗಾದರೆ ಇಲ್ಲಿ ನೋಡಿ, ನಾವು ಸಂವಿಧಾನ ಅಂದರೆ ಏನು? ಒಂದು ದೇಶವು ಅನುಸರಿಸುವತಕ್ಕಂಥ ಮೂಲಭೂತ ಕಾನೂನು ಅಂತ ಕರಿತೀವಿ. ಈ ಸಂವಿಧಾನ ಏನು ಮಾಡ್ತದೆ, ಸರ್ಕಾರದ ಅಂಗಗಳಾದಂತಹ ಅವುಗಳು ಯಾವುವು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಹೌದ್ರಿ? ಶಾಸಕಾಂಗ ಶಾಸನಗಳನ್ನು ರಚಿಸ್ತದ, ಕಾರ್ಯಾಂಗ ಆ ಶಾಸಕಾಂಗ ರಚಿಸಿದಂಥ ಕಾನೂನುಗಳನ್ನು ಕಾರ್ಯರೂಪಕ್ಕೆ ತರ್ತದ, ನ್ಯಾಯಾಂಗ ಏನು ಮಾಡ್ತದ, ಅಲ್ಲಿ ರಾಜ್ಯ ಮತ್ತು ವ್ಯಕ್ತಿಯ ನಡುವೆ, ವ್ಯಕ್ತಿ ಮತ್ತು ಸರ್ಕಾರದ ನಡುವೆ ಅಥವಾ ರಾಜ್ಯಗಳ ನಡುವೆ ಇರತಕ್ಕಂಥ ನ್ಯಾಯವನ್ನು ಏನು ಮಾಡ್ತದ, ಬಗೆಹರಿಸ್ತದ.
ಈ ರೀತಿ ಅಲ್ಲಿ ಯಾವ ರೀತಿ ಒಂದು ನಾವು ಸರ್ಕಾರದ ಅಂಗಗಳನ್ನು ಯಾವ ರೀತಿ ರಚನೆ ಮಾಡಬೇಕು, ಶಾಸಕಾಂಗವನ್ನು ಹೆಂಗೆ ರಚಿಸಬೇಕು, ಕಾರ್ಯಾಂಗವನ್ನು ಹೆಂಗೆ ರಚಿಸಬೇಕು, ನ್ಯಾಯಾಂಗವನ್ನು ಹೆಂಗೆ ರಚಿಸಬೇಕು, ಹಂಗಾರೆ ಅವು ಹೆಂಗೆ ಕಾರ್ಯವನ್ನು ನಿರ್ವಹಿಸಬೇಕು, ಇಂತಹ ಎಲ್ಲ ಸಂಪೂರ್ಣವಾದಂಥ ಕಾರ್ಯಗಳನ್ನು ಏನು ಮಾಡ್ತದೆ ನಮ್ಮ ಸಂವಿಧಾನ ಅಲ್ಲಿ ನೀಡ್ತದೆ, ಅಂದರೆ ತಿಳಿಸ್ಕೊಡ್ತದೆ. ಅಷ್ಟೇ ಅಲ್ಲ, ಇದು ಸರ್ಕಾರವನ್ನು ನಡೆಸುವತಕ್ಕಂಥ ಏನು ಸಂಘಟನೆಗಳ ಪಕ್ಷಗಳಿದಾವೋ ಆ ಪಕ್ಷಗಳು ಯಾವ ರೀತಿ ನಮ್ಮ ಸರ್ಕಾರವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವತಕ್ಕಂಥದ್ದನ್ನು ಸಹ ಇಲ್ಲಿ ರಚಿಸ್ಕೋಬೇಕು ಅನ್ನೋದನ್ನು ಸಹ ಇಲ್ಲಿ ಏನು ಮಾಡ್ತದೆ ನಮ್ಮ ಸಂವಿಧಾನ ಮಾರ್ಗಸೂಚಿಯಾಗಿ ಕೆಲಸ ಮಾಡ್ತದೆ. ಹೀಗಾಗಿ ಅಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ನಾವು ಪ್ರತಿಯೊಬ್ಬರೂ ಏನು ಮಾಡಬೇಕು, ಆ ಕಾನೂನುಗಳನ್ನು ಪಾಲಿಸಲೇಬೇಕು, ಅದಕ್ಕೆ ಗೌರವವನ್ನು ನೀಡಲೇಬೇಕು. ಅದು ರಾಷ್ಟ್ರಪತಿನಾಗಿರಲಿ, ಪ್ರಧಾನಮಂತ್ರಿನಾಗಿರಲಿ, ಒಬ್ಬ ಕೆಳವರ್ಗದ ವ್ಯಕ್ತಿನಾಗಿರಲಿ, ಶ್ರೀಮಂತನಾಗಿರಲಿ, ಎಲ್ಲರೂ ಭಾರತ ದೇಶದ ಪ್ರಜೆಗಳು, ಎಲ್ಲ ಧರ್ಮದವರು ನಾವು ನಮ್ಮ ಭಾರತ ದೇಶದ ಸಂವಿಧಾನವನ್ನು ಉಲ್ಲಂಘಿಸುವಂತಿಲ್ಲ, ಅದನ್ನು ಗೌರವಿಸಲೇಬೇಕು, ಆ ಸಂವಿಧಾನದಲ್ಲಿರುವಂಥ ಕಾನೂನುಗಳನ್ನು ಪಾಲಿಸಲೇಬೇಕು. ಹೌದಾ? ಸೊ ಇದು ನಮಗೇನಾಗ್ತದಪ್ಪ ಅಂದರೆ ಅದರ ಒಂದು ಅರ್ಥ ಆಗ್ತದೆ. ಸೊ ಇಲ್ಲಿ ಇದರ ಮಹತ್ವವನ್ನು ನೋಡಿದಾಗ ನಮ್ಗೆ ಯಾವ ರೀತಿ ಮಹತ್ವ ಬರ್ತದೆ, ಸಂವಿಧಾನ ದೇಶದ ಮೂಲಭೂತ ಕಾನೂನಿದು. ಯಾಕಂದರೆ ಇಡೀ ದೇಶವೇ ಈ ಸಂವಿಧಾನದ ಕಾನೂನುಗಳ ಆಧಾರದ ಮೇಲೆ ಆಡಳಿತ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಕಟ್ಟಬದ್ಧರು, ಅದನ್ನು ಪಾಲನೆ ಮಾಡಬೇಕಾದದ್ದು ನಮ್ಮೆಲ್ಲರ ಒಂದು ಏನಪ್ಪ ಅಂದ್ರೆ ಕರ್ತವ್ಯ. ಹೌದ್ರಿ? ಅದಕ್ಕೆ ಗೌರವವನ್ನು ಸೂಚಿಸಲೇಬೇಕು. ಸೊ ಹಾಗಾದರೆ ಇದರ ಮಹತ್ವ ಏನು? ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವತಕ್ಕಂಥ ಸೂತ್ರ ಅಂದರೆ ಏನು ಹೇಳ್ತದ್ರಿ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವತಕ್ಕಂಥ ಅರ್ಥ ಏನು ಕೊಡ್ತದಪ್ಪ ಅಂದ್ರೆ, ಅಲ್ಲಿ ನಾವು ಕಾನೂನಿನ ಎದುರು ನಾವೆಲ್ಲರೂ ಭಾರತ ದೇಶದಲ್ಲಿರುವಂಥ ಯಾವುದೇ ಧರ್ಮದಲ್ಲಿರುವತಕ್ಕಂಥ ವ್ಯಕ್ತಿಯಾಗಿರಲಿ, ನಾವು ಕಾನೂನಿನ ಮುಂದೆ ಸಮಾನರು. ಅದಕ್ಕೆ ಹೇಳ್ತದೆ ನೋಡಿ, ಕಾನೂನಿನ ಎದುರು ಎಲ್ಲರೂ ಸಮಾನರು. ಸಮಾನರು ಅಂದ್ರೆ ಏನು ರೀ? ಅವ ಶ್ರೀಮಂತ ವ್ಯಕ್ತಿನ ಇರಲಿ, ಹೌದಾ? ಸೊ ಒಬ್ಬ ಬಡ ವ್ಯಕ್ತಿನ ಇರಲಿ, ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿನೇ ಇರಲಿ, ಒಬ್ಬ ಸರ್ಕಾರಿ ಉದ್ಯೋಗಿ ಆಗಿರಲಿ, ಅಥವಾ ಏನಪ್ಪ ಅಂದರೆ ಅಲ್ಲಿ ರಾಷ್ಟ್ರಪತಿನಾಗಿರಲಿ, ಪ್ರಧಾನಮಂತ್ರಿನಾಗಿರಲಿ, ಯಾರೇ ಆಗಿರಲಿ, ಹೌದಾ? ಅಥವಾ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಹೌದ್ರಿ, ನಮ್ಮ ಭಾರತ ದೇಶದಲ್ಲಿ ಇರುವತಕ್ಕಂಥ ಎಲ್ಲ ಧರ್ಮಗಳಾಗಿರಲಿ. ಸೊ ಎಲ್ಲ ಧರ್ಮದವ್ರಿಗೂ ಏನಾಗ್ತದೆ, ಕಾನೂನುಗಳನ್ನು ಪಾಲಿಸಲೇಬೇಕು. ಇದೇ ನಮ್ಗೆ ಕಾನೂನಿನ ಎದುರು ಎಲ್ಲರೂ ಸಮಾನರು. ಯಾವುದೇ ಧರ್ಮ, ಜಾತಿ, ಭೇದ, ಶ್ರೀಮಂತ, ಬಡವ ಅನ್ನುವತಕ್ಕಂಥ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕಾನೂನುಗಳು ಏನಾಗ್ತವಪ್ಪ ಅಂದ್ರೆ ಅನ್ವಯಿಸ್ತವೆ. ಎಲ್ಲರೂ ನಮ್ಮ ಸಂವಿಧಾನದ ಕಾನೂನುಗಳನ್ನು ಪಾಲಿಸಲೇಬೇಕು. ಹೀಗಾಗಿ ನಾವು ಕಾನೂನಿನ ಎದುರು ಎಲ್ಲರೂ ಸಮಾನರು ಅನ್ನುವತಕ್ಕಂಥ ಸೂತ್ರವನ್ನು ಎತ್ತಿ ಹಿಡಿದು, ಅಂದರೆ ಅರ್ಥ ಇಲ್ಲಿ ಭಾರತ ದೇಶದಲ್ಲಿರುವತಕ್ಕಂಥ ಎಲ್ಲ ಧರ್ಮದ ಎಲ್ಲ ಪ್ರಜೆಗಳು, ಎಲ್ಲ ವ್ಯಕ್ತಿಗಳು ಸಂವಿಧಾನದ ಕಾನೂನುಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಹೀಗಾಗಿ ಸಂವಿಧಾನ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನುಗಳು ಏನು ಹೇಳ್ತವೆ, ಎಲ್ಲ ಧರ್ಮಗಳು ಆ ಕಾನೂನುಗಳನ್ನು ಪಾಲಿಸಲೇಬೇಕು ಅನ್ನುವತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡ್ತದೆ. ಇದು ಅದರ ಮಹತ್ವ. ಅಷ್ಟೇ ಅಲ್ಲ, ಪ್ರಜೆಗಳ ಹಕ್ಕುಗಳನ್ನು ಸಹ ರಕ್ಷಣೆ ಮಾಡ್ತದೆ. ಯಾಕಂದರೆ ಇವತ್ತು ಸಂವಿಧಾನ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ನಾವು ಸ್ವತಂತ್ರವಾಗಿ ಬದುಕಲಿಕ್ಕೆ ನಮಗೂ ಸಹ ಕೆಲವೊಂದಿಷ್ಟು ಹಕ್ಕುಗಳನ್ನು ನೀಡೈತ್ರಿ. ಆ ಹಕ್ಕುಗಳು ಅವುಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೇವೆ. ಅದಕ್ಕೆ ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಆ ಮೂಲಭೂತ ಹಕ್ಕುಗಳ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ಸಹ ಸಂವಿಧಾನ ಏನು ಮಾಡ್ತದೆ ರೀ, ರಕ್ಷಣೆ ಮಾಡ್ತದೆ. ಹೌದ್ರಿ? ಸೊ ಈ ರೀತಿ ಪ್ರಜೆಗಳ ಹಕ್ಕುಗಳನ್ನು ಸಹ ಏನು ಮಾಡ್ತದಪ್ಪ ಅಂದ್ರೆ ರಕ್ಷಿಸುವಂಥದ್ದು ಯಾವುದಂದ್ರೆ ಅಲ್ಲಿ ನಮ್ಮ ಸಂವಿಧಾನ. ಹೌದ್ರಿ? ಜೀವಿಸುವ ಹಕ್ಕಿರ್ಬೋದು, ತಮ್ಮ ತಮ್ಮ ಧರ್ಮದ ಇಷ್ಟವಾದ ದೇವರನ್ನು ಪೂಜಿಸೋದಿರ್ಬೋದು, ಏನು ಸಾರ್ವಜನಿಕವಾಗಿ ಸಭೆ ಸಮಾರಂಭಗಳ ಸೇರೋದಿರ್ಬೋದು, ಶಿಕ್ಷಣ ಪಡೆಯೋ ಹಕ್ಕಿರ್ಬೋದು, ಹೌದಾ? ನಿನಗೆ ಇಂಥ ವಿದ್ಯಾಭ್ಯಾಸದ ಹಕ್ಕಿರ್ಬೋದು, ಸ್ವಾತಂತ್ರ್ಯದ ಹಕ್ಕಿರ್ಬೋದು, ವಾಕ್ ಸ್ವಾತಂತ್ರ್ಯ ಇರ್ಬೋದು. ಹೌದ್ರಿ? ಬಹಳಷ್ಟು ಇದ್ದಾವೆ. ಹೀಗಾಗಿ ಅಲ್ಲಿ ನಾವು ದಿನನಿತ್ಯ ಸ್ವಾಭಾವಿಕ ಹಕ್ಕುಗಳನ್ನು ಪಾಲಿಸ್ತೇವೆ, ಮೂಲಭೂತ ಹಕ್ಕುಗಳನ್ನು ಪಾಲಿಸ್ತೇವೆ. ಅಂದ್ರೆ ಇವೆಲ್ಲ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಂವಿಧಾನ ನಮಗೆ ನೀಡಿದಂತಹ ಒಂದು ಇದೊಂದು ಏನು ಅಲ್ಲಿ ಪ್ರಮುಖವಾಗಿರುವತಕ್ಕಂಥ ಒಂದು ಹಕ್ಕುಗಳು ಯಾವುವು, ಪ್ರಜೆಗಳ ಹಕ್ಕುಗಳಂದು. ಈ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸ್ತದೆ ಯಾವುದಪ್ಪ ಅಂದರೆ ನಮ್ಮ ಸಂವಿಧಾನ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿದರೆ, ಸರ್ಕಾರ ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು, ಸರ್ಕಾರ ಹೇಗೆ ಒಂದು ಸರ್ಕಾರವನ್ನು ರಚನೆ ಮಾಡ್ಕೋಬೇಕು. ಹಾಗಾದ್ರೆ ಅಲ್ಲಿ ಸರ್ಕಾರ ರಚನೆ ಮಾಡಬೇಕಂದ್ರೆ ಯಾವ ಪದ್ಧತಿಗಳನ್ನು ಕಾಲಕ್ಕೆ ಹೇಗೆ ಚುನಾವಣೆ ನಡೆಸಬೇಕು, ಹಾಗಾದ್ರೆ ಸಾರ್ವಜನಿಕವಾಗಿ ಜನರಿಗೆ ಯಾವ ರೀತಿ ಯೋಜನೆಗಳನ್ನು ಜಾರಿಗೆ ತರಬೇಕು, ಶಾಸನಗಳನ್ನು ಹೆಂಗೆ ರಚಿಸಬೇಕು,
ಹೌದಾ. ಇಂತಹ ಹಲವಾರು ರೀತಿಯಾಗಿರುವತಕ್ಕಂಥ ಸರ್ಕಾರಕ್ಕೂ ಸಹ ಏನು ಮಾಡ್ತದಪ್ಪ ಅಂದ್ರೆ ಅಲ್ಲಿ ಮಾರ್ಗಸೂಚಿಯಾಗಿ ಇದೇನು ಮಾಡ್ತದ ಕಾರ್ಯವನ್ನು ನಿರ್ವಹಿಸ್ತದ. ನೆಕ್ಸ್ಟ್ ಒಂದು ಥರ್ಡ್ ಪಾಯಿಂಟ್ ಏನಿದೆ ನೋಡಿ, ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ನಡುವೆ ಸಮನ್ವಯವನ್ನು ಸಾಧಿಸಲು ಏನು ಮಾಡ್ತದ, ನೆರವಾಗುತ್ತದೆ. ಹೇಳಿದೆ ನಿಮಗೆ ಸರ್ಕಾರದ ಅಂಗಗಳಂದಾಗ ಶಾಸಕಾಂಗ, ಹೌದ್ರಿ. ಶಾಸಕಾಂಗದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ, ಮೇಲ್ಮನೆ ಮತ್ತು ಕೆಳಮನೆಗಳು ಅಂತ ಕರಿತೀವಿ, ಹೌದಾ. ಸೊ ಇಲ್ಲಿ ಸಹ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರಿರ್ತಾರೆ. ಇವರು ಕಾನೂನುಗಳನ್ನು, ಶಾಸನಗಳನ್ನು ರಚನೆ ಮಾಡ್ತಾರೆ. ಕಾರ್ಯಾಂಗ, ಇಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಅವನ ಮಂತ್ರಿಮಂಡಲ ಬರ್ತದೆ. ಸೊ ಇಲ್ಲಿ ಶಾಸಕಾಂಗ ರಚಿಸಿರುವತಕ್ಕಂಥ ಕಾನೂನುಗಳನ್ನು ಅಲ್ಲಿ ಕಾರ್ಯಾಂಗ ಏನಾಗ್ತದೆ, ಜಾರಿಗೆ ತರ್ತದೆ, ಹೌದಾ. ಸೊ ಈ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ನ್ಯಾಯಾಂಗ ಹಸ್ತಕ್ಷೇಪ ಮಾಡುವಂತಿಲ್ಲ. ಅಂದರೆ ನ್ಯಾಯಾಂಗ ಹಸ್ತಕ್ಷೇಪ ಮಾಡ್ಬೋದು, ಆದರೆ ಶಾಸಕಾಂಗ, ಕಾರ್ಯಾಂಗ ಏನು ಮಾಡುವಂಗಿಲ್ಲ, ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ. ಯಾಕಂದ್ರೆ ಇದು ನ್ಯಾಯಾಂಗ ಸ್ವತಂತ್ರವಾದದ್ರಿ ಇದು, ಹೌದಾ. ಇವುಗಳು ಸಮನ್ವಯತೆಯನ್ನು ಸಾಧಿಸಲು ಅಂದ್ರೆ ಒಳ್ಳೆಯ ಉತ್ತಮವಾದಂಥ ರೀತಿಯಲ್ಲಿ ಹೇಗೆ ಕಾನೂನುಗಳನ್ನು ರಚನೆ ಮಾಡಬೇಕು, ಸಂವಿಧಾನದಲ್ಲಿ ಇರತಕ್ಕಂಥ ಕಠಿಣ ಸಂವಿಧಾನಗಳಿದ್ರೆ ಅದನ್ನು ಸರಳತೆ ಒಯ್ಯೋದು, ಬಹಳಷ್ಟು ಸರಳತೆ ಇದ್ದರೆ ಕಠಿಣತೆಗೆ ತೊಗೊಂಡು ಹೋಗೋದು, ಅಥವಾ ಈಗಿನ ಒಂದು ಹೇಗೆ ದಿನದಿಂದ ದಿನಕ್ಕೆ, ಕಾಲದಿಂದ ಕಾಲಕ್ಕೆ ಹೇಗೆ ಬದಲಾಗ್ತಾ ಹೋಗ್ತಾ ಇದ್ದಾರೋ ಇಲ್ಲಿ ಒಂದು ಜನ್ರೇಷನ್, ಅದಕ್ಕೆ ತಕ್ಕಂಥ ಸಂವಿಧಾನಗಳಲ್ಲಿ ಏನಾದರೂ ತಿದ್ದುಪಡಿ ಮಾಡೋದಿದ್ರೆ ಇಂಥ ರೀತಿ ಅಲ್ಲಿ ಶಾಸಕಾಂಗ, ಕಾರ್ಯಾಂಗಗಳನ್ನು ಹೆಂಗೆ ರಚನೆ ಮಾಡ್ಕೋಬೇಕು ಮತ್ತು ಅವ್ರು ಹೆಂಗೆ ಆಡಳಿತ ನಡೆಸಬೇಕು ಅನ್ನುವತಕ್ಕಂಥದ್ದನ್ನು ಅಲ್ಲಿ ಏನು ಮಾಡ್ತದೆ, ಅವರ ನಡುವೆ ಸಮನ್ವಯವನ್ನು ಸಾಧಿಸೋಕ್ಕೆ ಅಲ್ಲಿ ಏನಾಗ್ತದೆ, ನಮ್ಗೆ ಸಹಾಯವಾಗ್ತದೆ. ಮತ್ತು ನ್ಯಾಯಾಂಗಕ್ಕೂ ಸಹ ಯಾವ ರೀತಿ ನ್ಯಾಯವನ್ನು ತೀರ್ಪು ನೀಡಬೇಕು, ಸೊ ಎಂತಹ ಒಂದು ಶಿಕ್ಷೆಗೆ ಇದೇ ರೀತಿನ ಏನಪ್ಪ ಅಂದ್ರೆ ಒಂದು ಶಿಕ್ಷೆಯನ್ನು ನೀಡಬೇಕು ಅನ್ನುವತಕ್ಕಂಥದ್ದು ಸಹ ನಮ್ಗೆ ಮಾರ್ಗಸೂಚಿ ನೀಡ್ತದೆ ನ್ಯಾಯಾಂಗಕ್ಕೆ. ಯಾವುದು ಅಲ್ಲಿ ನಮ್ಮ ಸಂವಿಧಾನ. ಹೀಗಾಗಿ ಇದು ಸಹ ಏನಪ್ಪ ಅಂದ್ರೆ ನಮ್ಗೆ ಪ್ರಮುಖವಾಗಿರುವತಕ್ಕಂಥ ಒಂದು ನಮ್ಮ ಅಲ್ಲಿ ಏನಾಗ್ತದೆ, ಸಂವಿಧಾನದ ಮಹತ್ವವಾಗ್ತದೆ. ಸೊ ಇನ್ನು ಅದೇ ಬಿಟ್ಟರೆ ನೆಕ್ಸ್ಟ್ ನಾವು ನೋಡಿದರೆ ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧಗಳನ್ನು ಏರ್ಪಡಿಸುತ್ತದೆ, ಹೌದಾ. ಸರ್ಕಾರದ ನಡುವೆ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧವನ್ನು ಏರ್ಪಡಿಸೋದು ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಸಂವಿಧಾನ. ಇಷ್ಟು ನಿಮ್ಮ ನೆನಪಿದ್ರೆ ಇಲ್ಲಿ 2 ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಏನಾಗ್ತದೆ, ನಮ್ಮ ಸಂವಿಧಾನದ ಒಂದು ಮಹತ್ವವನ್ನು ನೀವೇನು ಮಾಡ್ಬೋದು, ವಿದ್ಯಾರ್ಥಿಗಳೇ ಬರಿಬೋದು. ಕ್ಲಿಯರಾ. ಸೊ ಇವಾಗ ನಾವು ನೋಡ್ತಾ ಇದ್ದೀವಿ ಏನು, ನಮ್ಮ ಸಂವಿಧಾನದ ರಚನಾ ಸಭೆ ಅಂತ ನೋಡ್ತೀವಿ. ಯಾವುದ್ರಿ, ನಮ್ಮ ಸಂವಿಧಾನದ ರಚನಾ ಸಭೆ. ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರಾಗಿದ್ದಂಥವ್ರು ಯಾರಪ್ಪ ಅಂದ್ರೆ M.N. ರಾಯ್. ವೆರಿ ಇಂಪಾರ್ಟೆಂಟ್, ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏನು, M.N. ರಾಯ್, ಹೌದಾ. ಇಲ್ಲಿ ನಿಮ್ಗೆ ಬರೋದು ಯಾಕೆ ತೋರಿಸ್ತಾ ಇದ್ದಾನೆ, ಇದನ್ನು ನೋಟ್ಸ್ ಮಾಡಿಕೊಂಡಷ್ಟು ಭಾಳಷ್ಟು ಉತ್ತಮ. ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರು ಯಾರೀ, ಕಾನೂನು ಸಲಹೆಗಾರರು ಅಂತ ಕರಿತೀವಿ ನಾವು. ಕಾನೂನು ಸಲಹೆಗಾರರು, ಹೌದಾ. ಕಾನೂನು ಸಲಹೆಗಾರರು ಯಾವುದರ ಕಾನೂನು ಸಲಹೆಗಾರರು, ಸಂವಿಧಾನದ ರಚನಾ ಸಭೆಯ ಕಾನೂನು ಸಲಹೆಗಾರರು ಅಂತ ಕರಿತೀವಿ ನಾವು. ಇದನ್ನು ಎಕ್ಸ್ಟ್ರಾ ನಡು ಅಲ್ಲೇ ಸೈಡ್ ಎಲ್ಲಾದರೂ ನೋಟ್ಸ್ ಬರ್ಕೊಳ್ಳಿ, ಹೌದಾ. ಬರ್ಕೊಂಡಷ್ಟು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಇದು ನಾಳೆ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯೂ ಬಹಳಷ್ಟು ಉಪಯೋಗ ಇದೆ. ಸಂವಿಧಾನ ರಚನಾ ಸಭೆ ಇದ್ದಾಗ ಆವಾಗ ಆ ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಯಾರಪ್ಪ ಮೊದಲು ಅಂದರೆ ಅಲ್ಲಿ M.N. ರಾಯ್ರವರು ಸಂವಿಧಾನ ರಚನಾ ಸಭೆಗೆ ಒಂದು ಕಾನೂನು ಸಲಹೆಗಾರರಾಗಿ ಏನು ಮಾಡಿದರು, ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಹೀಗಾಗಿ ಈ ಸಂವಿಧಾನ ರಚನಾ ಸಭೆ ಬಗ್ಗೆ ನಾವು ಹಂತ ಹಂತವಾಗಿ ನೋಡ್ತಾ ಹೋದಂತೆ ಅಲ್ಲಿ ನೆಕ್ಸ್ಟ್ ಇದು ನಿಮ್ಗೆ ಅವಶ್ಯಕವಾಗಿ ಗೊತ್ತಿರಬೇಕು. ಇದಾದ ನಂತರ ನಮ್ಮ ಸಂವಿಧಾನ ರಚನಾ ಸಭೆಯನ್ನು ಮಾಡ್ಕೋಬೇಕು ಅನ್ನುವತಕ್ಕಂಥದ್ದು ನಮ್ಮ ಭಾರತೀಯರಲ್ಲಿ ಕಲ್ಪನೆ ಬಂದಾಗ ಆವಾಗ ಬಹಳಷ್ಟು ನಮ್ಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಬಾಲ್ ಗಂಗಾಧರ್ ತಿಲಕರಿಂದನೇ ಪ್ರಾರಂಭ ಆಯಿತು. ಸೊ ಆದರೆ ಆ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತೆ ನಮ್ಗೆ ಏನು ಬೇಕು, ಸಂವಿಧಾನವನ್ನು ರಚನೆ ಮಾಡ್ಕೊಳ್ತೀವಿ ಮತ್ತು ನಮ್ಗೆ ಪೂರ್ಣ ಸ್ವರಾಜ್ಯವನ್ನು ನೀಡಿ ಅಂದ್ರೆ ಸಂಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಅಂಗೀಕಾರ ಮಾಡಿಕೊಂಡ್ರು, ಹೌದ್ರಿ. ಯಾವಾಗ 1930ರಲ್ಲಿ. ಅಂದ್ರೆ ನಮ್ಮ ಭಾರತೀಯರಿಗೆ ಸಂಪೂರ್ಣ ಸ್ವರಾಜ್ಯ ಅಂದ್ರೆ ಏನು, ನಮ್ಗೆ ಸಂಪೂರ್ಣ ಅಧಿಕಾರ ನೀಡಿ ನಮ್ಮ ಭಾರತೀಯ ಒಂದು ಸಂಪೂರ್ಣ ಅಧಿಕಾರವನ್ನು ನಾವು ಭಾರತೀಯರೇ ನಡೆಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಅಲ್ಲಿ ಜವಾಹರ್ಲಾಲ್ ನೆಹರು ರವರು ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಘೋಷಣೆಯನ್ನು ಅಲ್ಲಿ ಹೊಡಿಸ್ತಾರೆ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ. ಹೀಗಾಗಿ ಅದರ ಒಂದು ಆದೇಶದಂತೆ ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರಪ್ಪ ಅಂದ್ರೆ ಮೋತಿಲಾಲ್ ನೆಹರೂರವರ ಸಮಿತಿ ಮತ್ತು ಒಂದು 1939ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಕರಾಚಿಯಲ್ಲಿ. ಆ ಅಧಿವೇಶನದ ನಿರ್ಣಯ ಏನಪ್ಪ ಅಂದ್ರೆ
ಪೂರ್ಣ ಸ್ವರಾಜ್ಯ ಘೋಷಣೆ ಒಂದು. ಎರಡನೇದು ಭಾರತೀಯರಿಗೆ ಏನು ಮಾಡೋಕ್ಕೆ ಅವಕಾಶ ಕೊಡಬೇಕು, ನಮ್ಮ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ಕೊಳ್ಲಿಕ್ಕೆ ಅಲ್ಲಿ ನಮ್ಗೆ ಅವಕಾಶ ಕೊಡಬೇಕಂತಂದು ಇವೆರಡೂ ಬೇಡಿಕೆಗಳನ್ನು ಏನು ಮಾಡಿದರು, ಅಲ್ಲಿ ನಮ್ಗೆ ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟರು. ಮೋತಿಲಾಲ್ ನೆಹರೂರವರು ಬ್ರಿಟಿಷರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದು 1929-30ರಲ್ಲಿ. ಹೌದಾ, 1929-30ರಲ್ಲಿ. ಸೊ ಅಲ್ಲಿ 1939ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ನಿರ್ಣಯವನ್ನು ಕೈಗೊಳ್ತಾರೆ. 1929 ಆಯಿತು, 30ರಲ್ಲಿ. ಸೊ ಈ 1930-39ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಪೂರ್ಣ ಸ್ವರಾಜ್ಯ ಅನ್ನುವತಕ್ಕಂಥ ಘೋಷಣೆಯನ್ನು ಹಾಕಿದರು. ನೆನ್ಪಿಟ್ಕೊಳ್ಳಿ, 1930ರ ಯಾವುದಪ್ಪ ಅಂದ್ರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಯಾವುದ್ರಿ? ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಾವು ಪೂರ್ಣ ಸ್ವರಾಜ್ಯ ಅಂದ್ರೆ ನಾವು ಸಂಪೂರ್ಣ ಸ್ವರಾಜ್ಯ ಅಂತ ಕರಿತೇವೆ ನಾವು. ಹೌದ್ರಿ, ಪೂರ್ಣ ಸ್ವರಾಜ್ಯ ಅನ್ನುವತಕ್ಕಂಥ ಘೋಷಣೆಯನ್ನು, ಹೌದ್ರಿ, ಪೂರ್ಣ ಸ್ವರಾಜ್ಯ ಅನ್ನುವತಕ್ಕಂಥ ಘೋಷಣೆಯನ್ನು ಏನು ಮಾಡಿದರು, ಅಂಗೀಕಾರ ಮಾಡ್ಕೊಂಡಿವಿ. 1930 ಜನವರಿ 26 1930ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಅನ್ನುವತಕ್ಕಂಥ ಘೋಷಣೆಯನ್ನು ಅಂಗೀಕಾರ ಮಾಡ್ಕೊಂಡಿವಿ. ಅಂದರೆ ನಮ್ಮ ಭಾರತೀಯರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ನೀಡಬೇಕು, ನಾವು ಪೂರ್ಣ ಸ್ವಾತಂತ್ರ್ಯವನ್ನು ನಾವು ಪಡ್ಕೋಬೇಕು ಅಂತಂದು ಏನು ಮಾಡಿದರು, ಅಲ್ಲಿ ಘೋಷಣೆಯನ್ನು ಅಂಗೀಕಾರ ಮಾಡ್ಕೊಂಡ್ವಿ. ಸೊ ಇದು ಯಾವಾಗ? ಜನವರಿ 26, ವೆರಿ ಇಂಪಾರ್ಟೆಂಟ್ ಇಸ್ವಿ ಇದು. ಹೌದಾ, ಇದರ ಆದೇಶದಂತೆ ಅಲ್ಲಿ 1939ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಿರ್ಣಯ ತೊಗೊಂಡ್ರು. ಏನಪ್ಪ ಅಂದ್ರೆ ನಮ್ಗೆ ಸಂವಿಧಾನವನ್ನು ಏನು ಮಾಡಬೇಕು, ನಮ್ಗೆ ರಚನೆ ಮಾಡೋಕ್ಕೆ ಅವಕಾಶ ಕೊಡಬೇಕಂದು ಮೋತಿಲಾಲ್ ನೆಹರೂರವರ ಸಮಿತಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, ಕರಾಚಿಯಲ್ಲಿ ನಡೆದಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ 1939ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕರಾಚಿಯಲ್ಲಿ ನಡೆದಂಥ ನಿರ್ಣಯದಂತೆ ಸಂವಿಧಾನ ರಚನಾ ಸಭೆಗೆ ನಮ್ಗೆ ಅವಕಾಶ ಕೊಡಬೇಕಂತಂದು ಬ್ರಿಟಿಷರ ಮುಂದೆ ಏನು ಮಾಡಿದರು, ಬೇಡಿಕೆಯನ್ನು ನೀಡಿದರು. ಏನು ಮಾಡಿದ್ರಿ? ಬೇಡಿಕೆಯನ್ನು. ಸೊ ಆ ಬೇಡಿಕೆಯನ್ನು ನೀಡಿದ ನಂತರ ಆ ಬೇಡಿಕೆಗೆ ತಕ್ಕಂತೆ ಬ್ರಿಟಿಷ್ ಸರ್ಕಾರ ಯಾವಾಗ ಒಪ್ಪಿಗೆಯನ್ನು ಕೊಡ್ತದ, ಅಲ್ಲಿ ಆಗಸ್ಟ್ 8ರಂದು. ಎಷ್ಟರಲ್ಲಿ? ಆಗಸ್ಟ್ 8. ಹೌದಾ, ಆಗಸ್ಟ್ 8, 1940ರಲ್ಲಿ ಏನು ಮಾಡಿತು, ಬ್ರಿಟಿಷ್ ಸರ್ಕಾರ ಅಲ್ಲಿ ನಮ್ಗೆ ಒಪ್ಪಿಗೆಯನ್ನು ಕೊಡಿತು. ಏನಂತ ಒಪ್ಪಿಗೆಯನ್ನು ಕೊಡಿತು? ಭಾರತೀಯರಾದಂಥವರು ನೀವು ಏನು ಮಾಡ್ಬೋದು, ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ಕೋಬಹುದು. ನೀವು ಸಂವಿಧಾನ ರಚನೆಯನ್ನು ಮಾಡ್ಕೊಳ್ಳಿಕ್ಕೆ ನೀವು ಸಂವಿಧಾನ ರಚನಾ ಸಭೆಯನ್ನು ಏನು ಮಾಡ್ಕೊಳ್ಳಿ, ಒಂದು ಏರ್ಪಡಿಸ್ಕೋಬೋದು. ನಿಮಗೂ ಸಹ ನಿಮ್ಮ ದೇಶದ ಪೂರ್ಣ ಸ್ವರಾಜ್ಯ ನಾವು ಘೋಷಣೆಗೆ ಆಧರಿಸಿದಂತೆ ನಾವು ಪೂರ್ಣ ಅಧಿಕಾರ ನೀಡಲಿಕ್ಕೆ ಒಪ್ಪಿಗೆ ಇದೆ. ಆದರೆ ನೀವೇನು ಮಾಡಬೇಕು, ನಿಮ್ಮ ದೇಶಕ್ಕೆ ಒಂದು ಪರಿಪೂರ್ಣವಾದ ಅರ್ಥಗರ್ಭಿತವಾದಂಥ ಸಂವಿಧಾನವನ್ನು ರಚನೆ ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡಿ, ಸಂವಿಧಾನ ರಚನಾ ಸಭೆಯನ್ನು ಏರ್ಪಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ, ಒಪ್ಪಿಗೆಯನ್ನು ಕೊಡ್ತದೆ. ಯಾವಾಗ? ಆಗಸ್ಟ್ 8, 1940ರಲ್ಲಿ. ಆ ಒಪ್ಪಿಗೆ ಆಧಾರದ ಮೇಲೆ ಭಾರತಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ 1942ರಲ್ಲಿ ಏನು ಮಾಡ್ತಾರೆ, ಒಂದು ಕ್ರಿಪ್ಸ್ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಬೇಕಾಗಿರುವತಕ್ಕಂಥ ಒಂದು ಕೆಲವಷ್ಟು ಪ್ರಸ್ತಾವನೆಗಳನ್ನು ನಮ್ಮ ದೇಶದ ನಾಯಕರ ಮುಂದೆ ಇಡ್ತಾರೆ. ಸೊ ಆವಾಗ ಅಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ಲೀಗ್ಗಳು ತಿರಸ್ಕಾರ ಮಾಡ್ತವೆ, ನಮ್ಗೆ ಸಂವಿಧಾನವನ್ನು ರಚನೆ ಮಾಡಬಾರ್ದು ಅಂತ. ಹೌದ್ರಿ. ಸೊ ಆದರೂ ಆ ಶಿಫಾರಸ್ಸಿನ ಮೇರೆಗೆ ಏನು ಮಾಡಿದರು, 1946ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಆಯೋಗ ಶಿಫಾರಸು ಮಾಡಿತು. 1946ರಲ್ಲಿ ಯಾವ ಆಯೋಗ? ಕ್ಯಾಬಿನೆಟ್ ಆಯೋಗ. ಹೌದಾ, ಕ್ಯಾಬಿನೆಟ್ ಆಯೋಗ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಶಿಫಾರಸು ಮಾಡಿತು. ಶಿಫಾರಸು ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಏನು ಮಾಡಿದರು, ಕೆಲವೊಂದಿಷ್ಟು ಅಲ್ಲಿ ಒಂದು ಯೋಜನೆಗಳನ್ನು, ವರದಿಯನ್ನು ಸಲ್ಲಿಸಿತು. ಶಿಫಾರಸು ಅಂದರೆ ವರದಿಯನ್ನು. 1946ರಲ್ಲಿ ಏನಾಯ್ತು ರೀ, ಕ್ಯಾಬಿನೆಟ್ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿತು. ಏನಪ್ಪ ಅಂದರೆ ನಾವು ಭಾರತೀಯರಾದಂಥವ್ರು ಏನು ಮಾಡ್ತೀವಿ, ಈ ರೀತಿಯಾಗಿ ಸಂವಿಧಾನ ರಚನಾ ಸಭೆಯನ್ನು ಮಾಡ್ಕೊಳ್ತೇವೆ ಅನ್ನುವಂಥದ್ದನ್ನು ಒಪ್ಪಿಗೆಯನ್ನು ನೀಡಿತು. ಸೊ ಆವಾಗ ಸಂವಿಧಾನ ರಚನಾ ಸಭೆ ನಡೆಸಬೇಕಾದ್ರೆ ಅಲ್ಲಿ ಚುನಾವಣೆ ನಡೆಸಿದ್ರು ತಾತ್ಕಾಲಿಕವಾಗಿ. ಎಷ್ಟರಲ್ಲಿ? ಅದು 1946ರಲ್ಲಿ. ಅದರಲ್ಲಿ ಒಟ್ಟು 389 ಜನ ಮೊಟ್ಟ ಮೊದಲು ಸಂವಿಧಾನ ರಚನಾ ಸಭೆಯ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ನೆನ್ಪಿಟ್ಕೊಳ್ಳಿ, ಒಟ್ಟು ನಮ್ಮ ಭಾರತೀಯ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದದ್ದು 389 ಜನ. ಆದರೆ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 389. ಆನಂತರ ಪ್ರಾಂತೀಯ ಶಾಸನ ಸಭೆಯಿಂದ ಚುನಾಯಿತರಾದಂಥವರು ದೇಶೀಯ ಹಿಂಗೆ ಬೇರೆ 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 ಕಡೆಯಿಂದ ಚುನಾಯಿತರಾಗ್ತಾರೆ. ಹೌದ್ರಿ. ಸೊ ಹೀಗಾಗಿ ಅಲ್ಲಿ ಸಂಪೂರ್ಣವಾಗಿ ಬಂದಾಗ ಮುಂದೆ ಅಲ್ಲಿ ದೇಶದ ಕೆಲವಷ್ಟು ಪ್ರದೇಶಗಳು ಇಬ್ಭಾಗವಾದಾಗ
ಏನಾಗ್ತದೆ ಅಲ್ಲಿ ಸಭೆಗೆ ಹಾಜರಾಗಿದ್ದು ಕೇವಲ ಎಷ್ಟಪ್ಪ ಅಂದ್ರೆ ಅಲ್ಲಿ ಇಗ್ಭಾಗವಾದಾಗ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಉಳಿದಿದ್ದು 299 ಜನ ಮಾತ್ರ. ಇದನ್ನೇನು ಗಮನದಲ್ಲಿ ಇಟ್ಕೊಳ್ಳಿ. ಎಷ್ಟು? 299. ಹೌದಾ? ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂಥ ಸದಸ್ಯರು 389. ಸೊ ಅಲ್ಲಿ ಭಾಗವಹಿಸಿದವರು ಎಷ್ಟು? 299 ಜನ ಸಂವಿಧಾನ ರಚನಾ ಸಭೆಯಲ್ಲಿ ಏನು ಮಾಡಿದರು? ಭಾಗವಹಿಸಿದರು. ಇದು ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾವೇನು ಮಾಡ್ತೇವೆ? ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಜನರು ಅಂದಾಗ 299 ಜನನ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದರು ಅಂತ ನಾವೇನು ಮಾಡ್ತೇವೆ? ನೋಡ್ತೇವೆ. ಕ್ಲಿಯರಾ? ಮೊದಲು ಇದ್ದದ್ದು 389 ಸದಸ್ಯರು, ಅದರಲ್ಲಿ ಭಾಗವಹಿಸಿದವರು 299 ಜನ ಮಾತ್ರ ಸಂವಿಧಾನ ರಚನಾ ಸಭೆಯಲ್ಲಿ ಏನಾಗಿದ್ದರು? ಭಾಗವಹಿಸಿದರು. ಹಂಗೆ ನಮ್ಮ ಮೈಸೂರು ಪ್ರಾಂತ್ಯದಿಂದ 7 ಜನ ಸದಸ್ಯರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು ಪ್ರಾಂತ್ಯದಿಂದ 7 ಜನ ಸದಸ್ಯರು. ಹೌದ್ರಿ? ಯಾರ್ಯಾರು? ಕೆಂಗಲ್ ಹನುಮಂತಯ್ಯ ಇರ್ಬೋದು, ಟಿ ಸಿದ್ದಲಿಂಗಯ್ಯ ಇರ್ಬೋದು, ಹೌದು. ನೆಕ್ಸ್ಟ್ ಎಚ್ ವೀರಪ್ಪ ಇರ್ಬೋದು, ಹೌದಾ. ನೆಕ್ಸ್ಟ್ ಕೆ ಸಿ ರೆಡ್ಡಿ ಇರ್ಬೋದು, ಎಸ್ ನಿಜಲಿಂಗಪ್ಪ ಇರ್ಬೋದು. ಹೀಗೆ ನಾವು ಹಲವಾರು ಜನ ವ್ಯಕ್ತಿಗಳು ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ಭಾಗವಹಿಸ್ತಾರೆ. ಹೌದ್ರಿ? ಸೊ ಹಾಗಾಗಿ ಅಲ್ಲಿ ಸಂಪೂರ್ಣವಾಗಿ 1946ರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿದರು. ಅದಕ್ಕೆ ನಿಮ್ಮ ನೆನ್ಪಿಟ್ಕೊಳ್ಳಿ, 1946ರಲ್ಲಿ ಏನು ಸಂವಿಧಾನ ರಚನಾ ಸಭೆ ರಚನೆ ಆಯಿತು. ಹೌದ್ರಿ? ಸಂವಿಧಾನ ರಚನಾ ಸಭೆ ಏನಾಯ್ತಪ್ಪ ಅಂದ್ರೆ ರಚಿಸಲಾಯಿತು. ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಎಷ್ಟರಲ್ಲಿ? ಅಲ್ಲಿ 1946ರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಾಯಿತು. ಹೌದ್ರಿ? ಈ ರಚನಾ ಸಭೆಯನ್ನು ರಚನೆ ಆಯಿತು. ಸೊ ಅದರ ಆದೇಶದಂತೆ ಸಂವಿಧಾನಗಳ ರಚನಾ ಪ್ರಕ್ರಿಯೆಗಳು ಮುಂದುವರಿತಾವೆ. ಸೊ ಹಾಗಾದರೆ ಇಲ್ಲಿ 1946ರಲ್ಲಿ ಕೂಡಿದಂತಹ ಭಾರತೀಯ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿದ್ವಿ. 1946ರಲ್ಲಿ ಭಾರತೀಯರಿಂದ ಕೂಡಿದಂಥ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿದ್ವಿ. ಆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥವ್ರು ಎಷ್ಟಪ್ಪ ಅಂದ್ರೆ 299 ಜನ ಮಂದಿ ಸದಸ್ಯರು ಏನಾಗಿದ್ದರು? ಅಲ್ಲಿ ಆ ಒಂದು ಮೊದಲ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದರು. ಮೈಸೂರು ಸಂಸ್ಥಾನದಿಂದ ಭಾಗವಹಿಸಿದವರು 7 ಜನ. ಅಂದ್ರೆ ನಮ್ಮ ಕರ್ನಾಟಕದಿಂದ ಭಾಗವಹಿಸಿದವರು, ಆಗಿನ ನಮ್ಮ ಹಳೆಯ ಒಂದು ಮೈಸೂರು ರಾಜ್ಯದಿಂದ ಭಾಗವಹಿಸಿದವರು ಎಷ್ಟು ಜನ? 7 ಜನ ಸದಸ್ಯರು ನಮ್ಮ ಮೈಸೂರು ಪ್ರಾಂತ್ಯದಿಂದ ಏನು ಮಾಡಿದರು? ಭಾಗವಹಿಸಿದರು. ಕ್ಲಿಯರಾ? ಸೊ ಕೊನೆಗೂ ಭಾಗವಹಿಸಿದರು. ಆ ಭಾಗವಹಿಸಿದ ಆಧಾರದ ಮೇಲೆ ನಮ್ಮ ಮೊಟ್ಟ ಮೊದಲು ಸಂವಿಧಾನ ರಚನಾ ಸಭೆ ಮೊದಲ ಅಧಿವೇಶನವನ್ನು ಏನು ಮೈತ್ರಿ ನಡೆಸಲಿಕ್ಕೆ ಪ್ರಾರಂಭ ಮಾಡಿತು. ಹೀಗಾಗಿ ಸಂವಿಧಾನದ ಮೊದಲ ರಚನಾ ಸಭೆ ಅಂತ ಕರಿತೇವೆ ನಾವು. ಏನ್ರಿ? ಸಂವಿಧಾನದ ಮೊದಲ ರಚನಾ ಸಭೆ. ಹಿಂಗೆ ಎಕ್ಸ್ಟ್ರಾ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಹೌದಾ? ಸಂವಿಧಾನದ ಮೊದಲ ರಚನಾ ಸಭೆ ನಡೆದಿದ್ದು ಯಾವಾಗಪ್ಪ ಅಂದ್ರೆ ಡಿಸೆಂಬರ್ 9, 1946ರಲ್ಲಿ ನಮ್ಮ ಸಂವಿಧಾನದ ಮೊದಲ ರಚನಾ ಸಭೆ ನಡೀತು. ಎಲ್ಲಿ ನಡೀತಪ್ಪ ಅಂದ್ರೆ ದೆಹಲಿಯಲ್ಲಿ ಮೊಟ್ಟ ಮೊದಲ ಸಂವಿಧಾನ ರಚನಾ ಸಭೆಯನ್ನು ನಡೆಸಿದರು. ಸೊ ಅಲ್ಲಿ ನಮ್ಮ ಕರ್ನಾಟಕದಿಂದ 7 ಜನ ಸದಸ್ಯರು ಏನು ಮಾಡಿದರು? ಸಂವಿಧಾನ ರಚನಾ ಸಭೆಯಲ್ಲಿ ಏನು ಮಾಡಿದರು? ಭಾಗವಹಿಸಿದರು. ಸೊ ಮೊದಲ ರಚನಾ ಸಭೆ ಡಿಸೆಂಬರ್ 9, 1946ರಂದು ನಡೀತು. ಸೊ ಆ ಮೊದಲ ಸಂವಿಧಾನ ರಚನಾ ಸಭೆ ಏನು ನಡೀತೋ ಆ ಸಂವಿಧಾನ ರಚನಾ ಸಭೆಯಲ್ಲಿ ಏನಪ್ಪ ಅಂದ್ರೆ ದೆಹಲಿಯಲ್ಲಿ ಪ್ರಾರಂಭಗೊಂಡಾಗ ಅದರಲ್ಲಿ ಏನಪ್ಪ ಅಂದ್ರೆ ಹಿರಿಯ ವ್ಯಕ್ತಿ ಆದಂಥವ್ರು ಯಾರಾದ್ರಪ್ಪ ಅಂದ್ರೆ ಸಚ್ಚಿದಾನಂದ್ ಸಿನ್ವಾರ್ ಅವರು ಹಿರಿಯ ವ್ಯಕ್ತಿಗಳಾಗಿದ್ದರು. ಹೀಗಾಗಿ ಆ ಮೊದಲ ಸಂವಿಧಾನ ರಚನಾ ಸಭೆಗೆ ಒಬ್ಬರು ಅಧ್ಯಕ್ಷರು ಬೇಕಲ್ಲ, ಹೌದಾ? ಅಧ್ಯಕ್ಷರನ್ನ ನೇಮಕ ಮಾಡಬೇಕಲ್ಲ. ಸೊ ಹೀಗಾಗಿ ಅಲ್ಲಿ ಆಗಿನ ಒಂದು ಸಮಯದಲ್ಲಿ ಅಧ್ಯಕ್ಷರಂತ ಹಿರಿಯರಾದಂಥವ್ರು ಯಾರಪ್ಪ ಅಂದ್ರೆ ಸಚ್ಚಿದಾನಂದ್ ಸಿನ್ವಾ. ಯಾರಿ? ಸಚ್ಚಿದಾನಂದ್ ಸಿನ್ವಾ. ಈ ಸಚ್ಚಿದಾನಂದ್ ಸಿನ್ವಾರ್ ಅವರು ಹಿರಿಯ ವ್ಯಕ್ತಿಗಳಾಗಿದ್ದರು. ಆ ಹಿರಿಯ ವ್ಯಕ್ತಿಗಳಾಗಿರುವುದರಿಂದ ಅಲ್ಲಿ ಅವರನ್ನು ಸಚ್ಚಿದಾನಂದ್ ಸಿನ್ವಾರ್ ಅವರನ್ನು ಏನು ಮಾಡಿದ್ವಿ? ಹಂಗಾಮಿ ಅಧ್ಯಕ್ಷರನ್ನಾಗಿ ರಚನೆ ಮಾಡಿದ್ವಿ. ಹಂಗಾಮಿ ಅಂದ್ರೆ ಏನು ರೀ? ತಾತ್ಕಾಲಿಕ ಏನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ. ಅದಕ್ಕೆ ನಮ್ಮ ಸಂವಿಧಾನದ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಸಚ್ಚಿದಾನಂದ್ ಸಿನ್ವಾರ್ ಅವರು ಮೊದಲ ಅಧ್ಯಕ್ಷರಾಗಿದ್ದರು. ಅದು ಏನು? ಹಂಗಾಮಿ, ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ. ಹೀಗಾಗಿ ಸಂವಿಧಾನದ ಮೊದಲ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವ್ರು ಯಾರಂದ್ರೆ ಸಚ್ಚಿದಾನಂದ್ ಸಿನ್ವಾರ್ ಅವರು ಸಂವಿಧಾನದ ಮೊದಲ ರಚನಾ ಸಭೆಯ ಅಧ್ಯಕ್ಷತೆಯನ್ನು ಏನು ಮಾಡಿದರು? ವಹಿಸ್ಕೊಂಡ್ರು. ಸೊ ಹಂಗಾಮಿ ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಿದರು. ಯಾರನ್ನ? ಸಂವಿಧಾನದ ಮೊದಲ ರಚನಾ ಸಭೆಯ ಏನಪ್ಪ ಅಂದ್ರೆ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ್ ಸಿನ್ವಾರ್ ಅವನ್ನ ಆಯ್ಕೆ ಮಾಡಿದರು. ಇದು ಸಂವಿಧಾನದ ಮೊದಲ ಸಭೆ ನಡೆದಿದ್ದು ಡಿಸೆಂಬರ್ 9, 1944ರಂದು ನಡೀತು. ಹೌದಾ? ಸೊ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಹೇಳಿದ್ದೇವೆ. ಸಂವಿಧಾನದ ಮೊದಲ ರಚನಾ ಸಭೆ ಅಧಿವೇಶನ
ಏನು ಡಿಸೆಂಬರ್ 9, 1946 ನಡೆಯಿತು. ಅದರ ಅಧ್ಯಕ್ಷರನ್ನ ಸಚ್ಚಿದಾನಂದ್ ಸಿನ್ವಾರ್ ಅವರು ಏನಾಗಿದ್ರಪ್ಪ ಅಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ಏನಾದರೂ ಆಯ್ಕೆಯಾದರು. ಕ್ಲಿಯರಾ? ಸೊ ಅಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸೊ ಮತ್ತು ಪುನಃ ಏನು ಮಾಡ್ತವಪ್ಪ ಅಂದ್ರೆ 2ನೇ ಅಧಿವೇಶನ ಇದೆ. ಯಾವುದು? ಡಿಸೆಂಬರ್ 11, 1946. ಅದೇ ಡಿಸೆಂಬರ್ 9ಕ್ಕೆ ನಡೆದದ್ದು ಮೊದಲ ಅಧಿವೇಶನ. ಇಲ್ಲಿ ಡಿಸೆಂಬರ್ 11ಕ್ಕೆ ನಡೆದದ್ದು ಏನಪ್ಪ ಅಂದ್ರೆ ಇಲ್ಲಿ 2ನೇ ಅಧಿವೇಶನ ಅಂತ ಕರಿತೀವಿ ನಾವು. 2ನೇ ರಚನಾ ಸಭೆ. ಎಷ್ಟನೇ ಸಭೆ? 2ನೇ ರಚನಾ ಸಭೆ. ಹೌದಾ? ಇದು ಸಂವಿಧಾನದ ರಚನಾ ಸಭೆ ಎಷ್ಟನೇದು? 2ನೇ ರಚನಾ ಸಭೆ ಇದು. ಒಟ್ಟು ನಮ್ಮ ಸಂವಿಧಾನದ ರಚನಾ ಸಭೆಗಳು ಎಷ್ಟು ನಡೆದಿದವಪ್ಪ ಅಂದ್ರೆ 11 ಸಂವಿಧಾನ ರಚನಾ ಸಭೆಗಳು ನಡೆದಿದ್ದಾವೆ. ಎಷ್ಟು? 11 ಸಂವಿಧಾನದ ರಚನಾ ಸಭೆಗಳು ನಡೆದದ್ದು ಒಟ್ಟು 11. ಹೌದಾ? ಸೊ ಹಾಗೆ ಇಲ್ಲಿ ಡಿಸೆಂಬರ್ 11, 1946 2ನೇ ರಚನಾ ಸಭೆ ನಡೀತು. ಸೊ ಆ 2ನೇ ರಚನಾ ಸಭೆಯಲ್ಲಿ ಏನು ಮಾಡಿದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಕಾಯಂ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಹೀಗಾಗಿ ನಾವು ಇವತ್ತಿಗೂ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಅಂತಂದು ನಾವೇನು ಮಾಡ್ತೀವಿ? ಕರಿತೀವಿ. ಕ್ಲಿಯರಾ? ಇದು ನೆನ್ಪಿಟ್ಕೊಳ್ಳಿ. ಮತ್ತು ಸಚ್ಚಿದಾನಂದ ಸಿನ್ವಾರ್ ಅವರು ಮೊದಲ ರಚನಾ ಸಭೆ ಹಂಗಾಮಿ ತಾತ್ಕಾಲಿಕ ಆಗಿದ್ದರು. ಸೊ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಡಿಸೆಂಬರ್ 11, 1946ಕ್ಕೆ 2ನೇ ಸಂವಿಧಾನ ರಚನಾ ಸಭೆ ನಡೀತದ. ಆ 2ನೇ ಸಂವಿಧಾನ ರಚನಾ ಸಭೆಯಲ್ಲಿ ಇವರನ್ನು ಕಾಯಂ ಅಧ್ಯಕ್ಷರನ್ನಾಗಿ ಏನು ಮಾಡಿದರು? ಆಯ್ಕೆ ಆಗಿದ್ದರಿಂದ ಇವರನ್ನು ನಾವು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಅಂತ ಕರಿತೀವಿ. ಸೊ ಆನಂತರ 2 ಜನ ಅಲ್ಲಿ ಒಂದು ರಚನಾ ಸಭೆ ಅಧ್ಯಕ್ಷರಾಗಿರ್ತಾರೆ. ಅದರ ಪ್ರಮುಖವಾದವರು ಯಾರಪ್ಪ ಅಂದ್ರೆ ಟಿ ಕೃಷ್ಣಮಾಚಾರಿ. ಹೌದಾ? ಈ ಟಿ ಕೃಷ್ಣಮಾಚಾರಿ ಅವರನ್ನು ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರನ್ನಾಗಿ ಏನು ಮಾಡಿದರು? ಆಯ್ಕೆ ಮಾಡಿದರು. ಯಾರನ್ನ? ಟಿ ಕೃಷ್ಣಮಾಚಾರಿ ಅವರನ್ನು ಸಂವಿಧಾನ ರಚನಾ ಸಭೆಯ ಉಪ ಅಧ್ಯಕ್ಷರನ್ನಾಗಿ ಇವರನ್ನು ಏನು ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಕ್ಲಿಯರಾ? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸರಿಯಾಗಿ ಏನು ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಕ್ಲಿಯರಾ? ಸೊ ಹಾಗಾಗಿ ಇಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಇವ್ರು ಏನು ಮಾಡಿದಪ್ಪ ಅಂದ್ರೆ ಅಲ್ಲಿ ಈ ರೀತಿ 2ನೇ ರಚನಾ ಸಭೆ ಪ್ರಾರಂಭ ಆಯಿತು. ಸೊ ಇಲ್ಲಿ 2ನೇ ರಚನಾ ಸಭೆ ಪ್ರಾರಂಭ ಆಯಿತು. ಸೊ ಹೀಗೆ ಹಂತವಾಗಿ ರಚನಾ ಸಭೆಗಳು ನಡೆದವು. ರಚನಾ ಸಭೆಗಳ ರಚನೆ ಆದಂತೆ BNR ರಾವ್ರವನ್ನ ಸಂವಿಧಾನದ ರಚನಾ ಸಭೆಯ ಕಾನೂನು ಸಲಹೆಗಾರನಾಗಿ ನೇಮಕ ಮಾಡಲಾಯಿತು. ಡಿಸೆಂಬರ್ 13, 1946 ಏನು ಮಾಡ್ತಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ? ಅಲ್ಲಿ ನಮ್ಗೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಂದು ಏನು ಮಾಡಿದರು? ಘೋಷಣೆ ಮಾಡಿದರು. ಹೌದ್ರಿ? ಸೊ ಅದನ್ನು ಸಹ ನಮ್ಮ ಸಂವಿಧಾನದಲ್ಲಿ ರಚನೆ ಮಾಡ್ಕೋಬೇಕಂತ ಹೇಳಿದರು. ಸೊ ಹೀಗೆ ಹಂತವಾಗಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅಲ್ಲಿ ಕರಡು ಸಮಿತಿಗಳನ್ನು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಆ ಒಂದು ಹಲವಾರು ಕರಡು ಸಮಿತಿಗಳನ್ನ ರಚನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಹೌದ್ರಿ? ಸೊ ಮುಂದೆ ನಮ್ಮ ಸಂವಿಧಾನ ರಚನಾ ಸಮಿತಿ ರಚನೆ ಆಯಿತು. ಹಾಗಾದ್ರೆ ಕರಡು ಸಮಿತಿ ರಚಿಸಬೇಕಲ್ಲ. ಕರಡು ಸಮಿತಿ ಅಂದ್ರೆ ಏನು ರೀ? ಸಂವಿಧಾನವನ್ನು ರಚಿಸುವತಕ್ಕಂಥ ತಂಡಗಳನ್ನು ಆಯ್ಕೆ ಮಾಡಬೇಕು. ಹಂಗೆ ಅಲ್ಲಿ ಎಷ್ಟು ಒಂದು ಸಮಿತಿಗಳಿದ್ವಪ್ಪ ಅಂದರೆ ಸುಮಾರು 22 ಸಮಿತಿಗಳಿದ್ವು. ಅಲ್ಲಿ ಎಷ್ಟು ಸಮಿತಿಗಳು? 22 ಸಮಿತಿಗಳು ಏನಾಗಿದ್ದವಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದು. ಇದು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ. ಹೌದ್ರಿ? ಒಟ್ಟು ನಮಗಿದ್ದಂಥ ಸಮಿತಿಗಳು ಎಷ್ಟಪ್ಪ ಅಂದರೆ 22 ಸಮಿತಿಗಳು ಇರ್ತಾವೆ. ಇಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂಥ ಒಟ್ಟು ಸಮಿತಿಗಳು ಏನಪ್ಪ ಅಂದ್ರೆ ಸುಮಾರು 22 ಸಮಿತಿಗಳಿದ್ದು. ಹೌದ್ರಿ? ಆ 22 ಸಮಿತಿಗಳು ಅಲ್ಲಿ ನಮ್ಗೆ ಅದ್ರಾಗ ಒಂದು ಸಮಿತಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ. ಹೌದ್ರಿ? ಏನು? ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ವಿವರವಾಗಿ ಪರಿಶೀಲನೆ ಮಾಡಲು 22 ಸಮಿತಿಗಳು 5 ಉಪ ಸಮಿತಿಗಳನ್ನು ರಚನೆ ಮಾಡಿದರು. ಸೊ ಅದರಲ್ಲಿ ಯಾವ ಸಮಿತಿಯನ್ನು ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಮಾಡಿಕೊಂಡ್ರು? ಕರಡು ಸಮಿತಿಯನ್ನು ಸಂವಿಧಾನ ರಚನಾ ಸಭೆಗೆ ಏನು ಮಾಡಿದರು? ಆಯ್ಕೆ ಮಾಡಿಕೊಂಡ್ರು. ಹೌದ್ರಿ? ಎಷ್ಟರಲ್ಲಿ? 1947 ಆಗಸ್ಟ್ 9ರಂದು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ನಾವು ಏನು ಮಾಡಿದರು? ಯಾವ ಸಮಿತಿಯನ್ನು ಆಯ್ಕೆ ಮಾಡ್ಕೊಂಡ್ರು? ಕರಡು ಸಮಿತಿ. ಅದರಲ್ಲಿ ಸಮಿತಿಗಳಲ್ಲಿ ಕರಡು ಸಮಿತಿ ಒಂದು. ಹೌದ್ರಿ? ಕರಡು ಸಮಿತಿಯನ್ನು ಏನು ಮಾಡಿದರು? ಆಯ್ಕೆ ಮಾಡಿದರು. ಹೌದ್ರಿ? ಅಲ್ಲಿ 22 ಸಮಿತಿಗಳಲ್ಲಿ ಎಷ್ಟು ಸಮಿತಿಗಳಲ್ಲಿ? 22 ಸಮಿತಿಗಳಲ್ಲಿ ನಮ್ಗೆ ಯಾವ ಸಮಿತಿಯನ್ನು ಆಯ್ಕೆ ಮಾಡ್ಕೊಂಡ್ರಪ್ಪ ಅಂದರೆ ಅಲ್ಲಿ ಕರಡು ಸಮಿತಿಯನ್ನು ಆಯ್ಕೆ ಮಾಡ್ತಾರೆ. ಯಾವ ಸಮಿತಿಯನ್ನು? ಕರಡು ಸಮಿತಿ ಆಯ್ಕೆ ಮಾಡ್ತಾರೆ. ನೋಡಿರಿ, 1947 ಆಗಸ್ಟ್ 9ರಂದು ಅಲ್ಲಿ ಕರಡು ಸಮಿತಿಯನ್ನು ಏನು ಮಾಡಿದರು? ಆಯ್ಕೆ ಮಾಡಿದರು.
ಕ್ಲಿಯರಾ? ಸೊ ಅಲ್ಲಿ ಕರಡು ಸಮಿತಿ ಆಯ್ಕೆ ಆಯಿತು. ಅಲ್ಲಿ ಆ ಕರಡು ಸಮಿತಿ ಏನಾಯ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ನಮಗೆ ಕರಡು ಸಮಿತಿಯನ್ನು ರಚನೆ ಮಾಡಿದರು. ಆ ಕರಡು ಸಮಿತಿ ಏನಾಯಿತು, ಅಧ್ಯಕ್ಷತೆಯಲ್ಲಿ ನಮ್ಗೆ ಆ ಕರಡು ಸಮಿತಿ ಆಯ್ಕೆ ಮಾಡಿದರು. ಆದರೆ ಇನ್ನೂ ಅಲ್ಲಿ ಪೂರ್ತಿಯಾಗಿ ಅದಕ್ಕೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿಲ್ಲ. ಹೀಗಾಗಿ ಅಲ್ಲಿ ಕೊನೆಯದಾಗಿ 1947 ಆಗಸ್ಟ್ 9ರಂದು ಕರಡು ಸಮಿತಿಯನ್ನು ರಚನೆ ಮಾಡಿದರು. ಅಂದ್ರೆ ಈ ಕರಡು ಸಮಿತಿ ಏನಾಗಿತ್ತಪ್ಪ ಅಂದ್ರೆ ಸುಮಾರು ಅಲ್ಲಿ 7 ಜನ ಸದಸ್ಯರನ್ನು ಒಳಗೊಂಡಿತ್ತು. ಎಷ್ಟು ಜನ ಸದಸ್ಯರು? 7 ಜನ ಸದಸ್ಯರಿಂದ ಕೂಡಿದ್ದು ಯಾವುದಪ್ಪ ಅಂದ್ರೆ ಕರಡು ಸಮಿತಿ. ಹೌದ್ರಿ? ಸೊ ಈ 7 ಜನ ಸದಸ್ಯರಿಂದ ಕೂಡಿದಂಥ ಈ ಕರಡು ಸಮಿತಿಯನ್ನು ಏನು ಮಾಡಿದರು, ಆಯ್ಕೆ ಮಾಡಿದರು. ಅದರಾಗ ಮಾಧವರಾವ್ ಬರ್ತಾರ, ಸೈಯದ್ ಸದುಲ್ಲಾ, ಡಾಕ್ಟರ್ ಅಂಬೇಡ್ಕರ್, ಕೃಷ್ಣಸ್ವಾಮಿ, ಬೆನೆಗಲ್ ಸಿಂಗ್, ಹಿಂಗೆ ಬಹಳಷ್ಟು ಜನ 7 ಜನ ಸದಸ್ಯರು ಬರ್ತಾರೆ. ಕ್ಲಿಯರಿ? ಸೊ ಈ 7 ಜನ ಸದಸ್ಯರನ್ನ ಕೂಡಿದಂತಹ ಕರಡು ಸಮಿತಿಯನ್ನು ಏನು ಮಾಡಿದರು, ಸಂವಿಧಾನದ ಕರಡು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಏನು ಮಾಡಿದರು, ಕಚ್ಚಾ ಪ್ರತಿಯನ್ನು ತಯಾರಿಸಲಿಕ್ಕೆ, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಈ ಒಂದು ಕರಡು ಸಮಿತಿಯನ್ನು ಆಯ್ಕೆ ಮಾಡಿದರು. ಹಾಗಾದ್ರೆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಒಂದು ಸಮಿತಿ ಬೇಕು. ಆ ಸಮಿತಿಯನ್ನು ಕರಡು ಸಮಿತಿಯನ್ನು ಏನು ಮಾಡಿದರು, 22 ಸಮಿತಿಗಳಲ್ಲಿ ಕರಡು ಸಮಿತಿಯನ್ನು ಆಯ್ಕೆ ಮಾಡಿದರು. ಹೌದಾ? ಸೊ ಕರಡು ಸಮಿತಿನೂ ಸಹ ಆಯ್ಕೆ ಆಯಿತು. ಆ ಕರಡು ಸಮಿತಿ ಆಯ್ಕೆ ಆದ ನಂತರ ಅಲ್ಲಿ ಏನು ಮಾಡಿದರು, ಆ ಕರಡು ಸಮಿತಿ ಆಯ್ಕೆಯ ನಂತರ 29 ಆಗಸ್ಟ್, ಎಷ್ಟು ರೀ, ಆಗಸ್ಟ್ 29ನೇ ತಾರೀಕು 1947ರಂದು ಏನು ಮಾಡಿದರು, ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಏನು ಮಾಡಿದರು, ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಹೌದಾ? ಕ್ಲಿಯರಾ? ಅಲ್ಲಿ ಆಗಸ್ಟ್ 9ಕ್ಕೆ ಕರಡು ಸಮಿತಿಯನ್ನು ಆಯ್ಕೆ ಮಾಡಿದರು. 22 ಸಮಿತಿಗಳಲ್ಲಿ ಕರಡು ಸಮಿತಿಯನ್ನು ಆಯ್ಕೆ ಮಾಡಿದರು. ಆ ಸಮಿತಿಗೆ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಯಾರನ್ನು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಏನು ಮಾಡಿದರು, ಆಯ್ಕೆ ಮಾಡಿದರು. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಯಾವಾಗಪ್ಪ ಅಂದ್ರೆ ಅಲ್ಲಿ ಆಗಸ್ಟ್ 29, 1947ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಏನಾದರೂ ಆಯ್ಕೆಯಾದರು. ಕ್ಲಿಯರಾ? ಸೊ ಅಲ್ಲಿ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಯ್ಕೆಯಾಗಿದ್ದು ಆಗಸ್ಟ್ 29, 1947ರಂದು ಕರಡು ಸಮಿತಿ ಅಧ್ಯಕ್ಷರಾಗಿ ಏನು ಮಾಡಿದರು, ಆಯ್ಕೆಯಾದರು. ಇವರನ್ನು ನಾವು ನಮ್ಮ ಸಂವಿಧಾನಕ್ಕೆ ಇವರು ನೀಡಿದಂಥ ಕೊಡುಗೆ ಅಪಾರವಾಗಿರುವುದರಿಂದ ಇವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರಿತೇವೆ. ಯಾಕಂದರೆ ಅದರಲ್ಲಿ ಬಹಳಷ್ಟು ಜನ ಇದ್ರಿ. ಯಾರು? ಆ ಸಂವಿಧಾನ ಕರಡು ಸಮಿತಿಯಲ್ಲಿ ಬಂದಾಗ 7 ಜನ ಸದಸ್ಯರಿದ್ದರು. ಅದಕ್ಕೆ ಅಧ್ಯಕ್ಷರು ಇವರೇ, ಡಾಕ್ಟರ್ BR ಅಂಬೇಡ್ಕರ್. ಸೊ ಅದರಲ್ಲಿ ಬಂದಾಗ ಅಲ್ಲಿ ಆ ಒಂದು ಎನ್ ಮಾಧವರಾವ್ ಅನ್ನುವತಕ್ಕಂಥವ್ರು ಏನು ಮಾಡ್ತಾರೆ, ಮರಣವಾಗಿಬಿಡ್ತಾರೆ. ಅವರು TT ಕೃಷ್ಣಮಾಚಾರಿ ಅನ್ನೋರು ಏನಿರ್ತಾರೆ, ಅವರೂ ಸಹ ಏನಾಗಿರ್ತಾರೆ, ಕರಡು ಸಮಿತಿಯ ಸದಸ್ಯರಿರ್ತಾರೆ, ಅವರೂ ಸಹ ನಿಧನ ಹೊಂತಾರೆ. ಆದರೆ ಇನ್ನಿಬ್ಬರು ಜನ ಸದಸ್ಯರು ವಿದೇಶಿ ಪ್ರವಾಸಿಗೆ ಹೋಗ್ತಾರೆ. ಇನ್ನು ಉಳಿದವರು ಎಷ್ಟು ಜನ ಉಳಿದ್ರಿ ಅದ್ರಾಗ. ಸೊ ಅಷ್ಟರಲ್ಲಿ ಅವರೆಲ್ಲರನ್ನ ಅಲ್ಲಿ ಸಂಪೂರ್ಣವಾದಂಥ ಜವಾಬ್ದಾರಿಗಳನ್ನು ತಾವೇ ತಗೊಂಡು ಕೊನೆಗೆ ನಮ್ಮ ಸಂವಿಧಾನವನ್ನು ಏನು ಮಾಡಿದರು, ರಚನೆ ಮಾಡಿದರು. ಹೀಗಾಗಿ ಇವರನ್ನು ಅಲ್ಲಿ ಸಂವಿಧಾನ ರಚನೆ ಮಾಡಲಿಕ್ಕೆ ಇವರ ಪಾತ್ರ ಪ್ರಮುಖವಾಗಿರೋದರಿಂದ ಇವರನ್ನು ಸಂವಿಧಾನದ ಶಿಲ್ಪಿ ಅಂತಂದು ನಾವೇನು ಮಾಡ್ತೀವಿ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಯಾಕಂದರೆ ಇವರು ಸಂವಿಧಾನ ರಚನೆಯಲ್ಲಿ ಇವರ ಪಾತ್ರ ಅತ್ಯಂತ ಪ್ರಮುಖವಾಗಿರೋದರಿಂದ ಇವರನ್ನು ನಾವು ಸಂವಿಧಾನದ ಶಿಲ್ಪಿ ಅಂತಲೂ ಸಹ ನಾವೇನು ಮಾಡ್ತೀವಿ, ಕರಿತೀವಿ. ಕ್ಲಿಯರಾ? ಸೊ ಕೊನೆಗೆ ಆ ಸಂವಿಧಾನ ರಚನೆ ಆಗಲಿಕ್ಕೆ ಬಂತು. ಕೊನೆಗೆ ಆ ಸಂವಿಧಾನ ಏನಾಯಿತಪ್ಪ ಅಂದ್ರೆ ಸಂಪೂರ್ಣವಾಗಿ ಅಂತಿಮವಾಗಿ ನಮ್ಮ ಸಂವಿಧಾನ ರಚನೆ ಕರಡು ಪ್ರತಿಯನ್ನು ಸಂವಿಧಾನದ ಸದಸ್ಯರು ಎಲ್ಲರೂ ಕರಡು ಪ್ರತಿಯನ್ನು ಏನು ಮಾಡಿದರು, ರಚನೆ ಮಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅವರ ಸಮಿತಿ, ಕರಡು ಸಮಿತಿ ಸಂವಿಧಾನವನ್ನು ರಚನೆ ಮಾಡಿತು. ಅದನ್ನು ಸುಮಾರು 2473 ಬಾರಿ ಆ ಸಂವಿಧಾನವನ್ನು ಏನು ಮಾಡ್ತಾರಪ್ಪ ಅಂದ್ರೆ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಅಂದ್ರೆ ಅದು ಮೊದಲಿಗೆ ತಿದ್ದುಪಡಿ ಬೇರೆ, 1950ರ ನಂತರ ತಿದ್ದುಪಡಿ ಆಗಿದ್ವಿ ಏನದವಲ್ಲ ಅವನು ನಾವು ಸಂವಿಧಾನದ ಇಷ್ಟನೇ ತಿದ್ದುಪಡಿ ಅಂತ ಅಧ್ಯಯನ ಮಾಡ್ತೇವೆ. ಸೊ ಆದ್ರೆ ನಮ್ಮ ಸಂವಿಧಾನ ಜಾರಿ ಬರೋದಕ್ಕಿಂತ ಮೊದಲು ತಿದ್ದುಪಡಿ ಆಗೈತಲ್ಲ ಅದು ಬೇರೆ. ಸೊ ಹೀಗಾಗಿ ಸಂವಿಧಾನದ ಸದಸ್ಯರು ಕರಡು ಪ್ರತಿಯನ್ನು ಪರಿಶೀಲನೆ ಮಾಡಿದರು. ಅಂದರೆ 22 ಸಮಿತಿಗಳಿದ್ವಲ್ಲ, ಆ 22 ಸಮಿತಿಗಳು ಏನು ಮಾಡಿದ್ವು, ಅದನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಕೆಲವೊಂದಿಷ್ಟು ಲೋಪ, ದೋಷ, ಕಠಿಣತೆ, ಸರಳತೆ ಇವುಗಳನ್ನು ಸರಿಪಡಿಸಿಕೊಂಡು 2473 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಕೊನೆಗೆ ಆ ಸಂವಿಧಾನವನ್ನು ಏನು ಮಾಡಿದರು, ಜಾರಿಗೆ ತರಬೇಕಾದ್ರೆ ನಮ್ಗೆ ಎಷ್ಟು ವರ್ಷ ಸಮಯ ತಗೊಳ್ತು, 3 ವರ್ಷ ಸಮಯವನ್ನು ನಮ್ಗೆ ತೆಗೆದುಕೊಳ್ತು ಅಂತ ಹೇಳ್ತೀವಿ ನಾವು. ಹೌದಾ? ಸೊ ಹಾಗಾದರೆ ಇಲ್ಲಿ ಸಂವಿಧಾನವನ್ನು ಕೊನೆಗೂ ರಚನೆ ಆಯಿತು. ಆ ಸಂವಿಧಾನ ರಚನೆ ಆದ ನಂತರ ಸುಮಾರು ಆಗಿನ ಒಂದು ಸಮಯದಲ್ಲಿ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅದಕ್ಕೆ ಬಹಳಷ್ಟು ಖರ್ಚು ವೆಚ್ಚಗಳಾಗಿದ್ದಾವೆ. ತಿದ್ರಿ ಸಂವಿಧಾನವನ್ನು ರಚಿಸಬೇಕಾದ್ರೆ ಬಹಳಷ್ಟು ಖರ್ಚು ವೆಚ್ಚಗಳಾಗಿದ್ದಾವೆ ಆಗಿನ ಸಮಯದಲ್ಲಿ.
ಯಾಕಂದರೆ ಅವಾಗನೇ ವೆಚ್ಚ 6 ಕೋಟಿ ರೂಪಾಯಿ ವೆಚ್ಚದಷ್ಟು 40 ಲಕ್ಷ 6 ಕೋಟಿ 40 ಲಕ್ಷದಷ್ಟು ಹಣ ಏನಾಗಿದೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಖರ್ಚು ಮಾಡಿದ್ದಾರೆ ಆಗಿನ ಸಮಯದಲ್ಲಿ. ಅದನ್ನು ಪರಿಶೀಲನೆ ಮಾಡೋಕೆ 114 ದಿನ ತೊಗೊಂಡಾರೆ ಸಮಯವನ್ನು, ಸಂವಿಧಾನವನ್ನು ಚೆಕ್ ಮಾಡೋಕೆ ಕರೆಕ್ಟ್ ಇದೆಯೋ ಇಲ್ಲೋ ಅಂತಂದು. ಕ್ಲಿಯರಾ? ಸೊ ಹೀಗೆ ಅಲ್ಲಿ ನಮ್ಗೆ ಬಹಳಷ್ಟು ಸುದೀರ್ಘ ಕಾಲ ಚರ್ಚೆಗಳು ನಡೆದಾವಲ್ಲಿ. ಸೊ ಆದರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಕರೆಕ್ಟಾಗಿ ತೆಗೆದುಕೊಂಡಂಥ ಸಮಯ ಎಷ್ಟಪ್ಪ ಅಂದ್ರೆ 2 ವರ್ಷ 11 ತಿಂಗಳು 18 ದಿನಗಳು ತೆಗೆದುಕೊಂಡಿತ್ತು. ನಮ್ಮ ಸಂವಿಧಾನ ರಚನೆ ಮಾಡೋಕೆ 2 ವರ್ಷ 11 ತಿಂಗಳು 18 ದಿನಗಳು ಏನಪ್ಪ ಅಂದ್ರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂಥ ಸಮಯ. ನಾವು ಅದನ್ನು ಜಾರಿಗೆ ಬಂದದ್ದು ಸೇರಿಸ್ಬಿಟ್ಟು ನಾವೇನು ಮಾಡ್ತೀವಿ 3 ವರ್ಷ ಅಂತ ಕರಿತೇವೆ ನಾವು. ಕ್ಲಿಯರಾ? ಸೊ ಹೀಗಾಗಿ ನಮ್ಮ ಸಂವಿಧಾನ ರಚನೆ ಮಾಡೋಕೆ 2 ವರ್ಷ ಆಯಿತು. 11 ತಿಂಗಳಂದ್ರೆ ನವಂಬರ್, ಹೌದ್ರಿ. ಇನ್ನು 11 ತಿಂಗಳಂದ್ರೆ ನವಂಬರ್ ತಿಂಗಳ ಪೂರ್ತಿ ಆಯಿತು. 18 ದಿನಗಳಂದ್ರೆ ಡಿಸೆಂಬರ್ 18 ದಿನ ಸಮಯ ಆಯಿತು. ಹೌದಾ? ಸೊ ಹೀಗಾಗಿ ನಮ್ಮ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನವನ್ನು ಏನು ಮಾಡಿದರು? ರಚನೆ ಮಾಡಿದರು. ಯಾರು? ಕರಡು ಸಮಿತಿ. ಕೊನೆಗೆ ಆ ಕರಡು ಸಮಿತಿ ಏನು ಮಾಡಿತ್ರಿ? ಕೊನೆಗೂ ಸಂವಿಧಾನವನ್ನು ರಚನೆ ಮಾಡಿತು. ರಚನೆ ಮಾಡಿದ ನಂತರ ನವಂಬರ್ 4ರಂದು, ಎಷ್ಟು? ನವಂಬರ್ 4, 1948ರಂದು ಏನು ಮಾಡ್ತಪ್ಪ ಅಂದ್ರೆ ಆ ಒಂದು ಕರಡು ಸಮಿತಿ ಸಂವಿಧಾನದ ಪ್ರತಿಯನ್ನು, ಕಚ್ಚಾ ಪ್ರತಿಯನ್ನು, ಸಂವಿಧಾನ ರಚನೆ ಮಾಡಿ ಅದರ ಪ್ರತಿಯನ್ನು ಏನು ಮಾಡ್ತೀರಿ ಅಲ್ಲಿ ಸಂಪೂರ್ಣವಾಗಿ ಯಾರ ಮುಂದೆ? ಆ ಒಂದು ಸಮಿತಿ ಮುಂದೆ ಇಡ್ತು. ಯಾವ ಸಮಿತಿ? ರಚನಾ ಸಮಿತಿ ಮುಂದೆ ಇಟ್ಟಿತ್ತು. ಹೌದಾ? ಸಮಿತಿಗೆ ಒಪ್ಪಿಸ್ತು. ಈ ರೀತಿ ಸಂವಿಧಾನವನ್ನು ರಚನೆ ಮಾಡಿದೆ ಅಂತಂದು ಏನು ಮಾಡಿದರು? ಅಲ್ಲಿ ನವಂಬರ್ 4ರಂದು 1948ರಂದು ಏನು ಮಾಡಿದರು? ಅಲ್ಲಿ ಸಂವಿಧಾನದ ಒಂದು ಕಚ್ಚಾ ಪ್ರತಿಯನ್ನು ಏನು ತಯಾರಿಸಿದ್ರು ಆ ಕರಡು ಪ್ರತಿಯನ್ನು ಸಂವಿಧಾನದ ರಚನಾ ಸಮಿತಿಯ ಮುಂದೆ ಇಡ್ತು. ಸೊ ಅದನ್ನೆಲ್ಲ ತಿದ್ದುಪಡಿಯನ್ನು ಮಾಡಿದರು, ಅದನ್ನು ಅಂಗೀಕರಿಸಿ ಮಾಡಿಕೊಂಡ್ರು. ಸೊ ಅದೆಲ್ಲ ಸಂಪೂರ್ಣವಾಗಿ ಹಂತವಾಗಿ ಏನಾಯಿತು? ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಪರಿಶೀಲನೆಯೂ ನಡೀತು. ಕೊನೆಗೆ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಕೊನೆಯ ಒಂದು ರಚನಾ ಸಭೆ ನಡೆದಿದ್ದು ಯಾವಾಗ? ಹಾಗಾದ್ರೆ ಸಂವಿಧಾನದ ಕೊನೆಯ ರಚನಾ ಸಭೆ 11ನೇ ರಚನಾ ಸಭೆ ಯಾವಾಗಪ್ಪ ಅಂದ್ರೆ ಅದ ನವಂಬರ್ ಇಲ್ಲಿ ನೋಡಿ, ಕೊನೆಯ ರಚನಾ ಸಭೆ ಏನಪ್ಪ ಅಂದ್ರೆ ಜನವರಿ 24ಕ್ಕೆ ಸಂವಿಧಾನ ಕೊನೆಯ ರಚನಾ ಸಭೆ 11ನೇ ರಚನಾ ಸಭೆ ಅದು 24 1950ರಂದು ಏನಾಯ್ತಪ್ಪ ಅಂದ್ರೆ ಇದು ನಮ್ಮ ಸಂವಿಧಾನ ನಡೆಸಿದಂಥ ರಚನಾ ಸಮಿತಿ ನಡೆಸಿದಂಥ ಕೊನೆಯ ರಚನಾ ಸಭೆ ಇದು. ಜನವರಿ 24 1950ರಂದು ನಮ್ಮ ಸಂವಿಧಾನದ ಕೊನೆಯ ರಚನಾ ಸಭೆ 11ನೇ ಸಂವಿಧಾನ ರಚನಾ ಸಭೆ ಇದು. ಹೌದ್ರಿ? ಈ 11ನೇ ಸಂವಿಧಾನ ರಚನಾ ಸಭೆ ದೆಹಲಿಯಲ್ಲಿ ನಡೀತು. ಇಲ್ಲಿ 281 ಜನ ಭಾಗವಹಿಸಿದ್ರು. ಇವರು ನಮ್ಮ ಸಂವಿಧಾನವನ್ನು ಭಾರತ ಸಂವಿಧಾನ ಅನ್ಬೇಕಂತಂದು ಏನು ಮಾಡಿದರು? ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳಿಕೆಯನ್ನು ಮಾಡಿದರು. ಹೌದ್ರಿ? 27ನೇ ಭಾಗದಾಗ ಹೇಳ್ತಾರೆ, 393ನೇ ವಿಧಿಯಲ್ಲಿ ಇದೆ. ಹೌದ್ರಿ? ನಮ್ಮ ಸಂವಿಧಾನವನ್ನು ಭಾರತ ಸಂವಿಧಾನ ಅಂತ ಕರಿಬೇಕಂತಂದು ಏನು ಮಾಡಿದರು? ಅದಕ್ಕೆ ಹೆಸರಿಟ್ರು. ಏನಂತಂದು? ಭಾರತ ಸಂವಿಧಾನ ಅಂತಂದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿನ ಸಮಯದಲ್ಲಿ ಬಂಗಾಳ ಪ್ರಾಂತ್ಯದಿಂದ ಆಯ್ಕೆಯಾಗಿ ಹೋಗಿರ್ತಾರೆ ಅವರು ಸಂವಿಧಾನ ರಚನಾ ಸಭೆಗೆ. ಯಾವ ಪ್ರಾಂತ್ಯದಿಂದ? ಬಂಗಾಳ ಪ್ರಾಂತ್ಯದಿಂದ. ಹೌದ್ರಿ? ಸೊ ಇವೆಲ್ಲವೂ ನಿಮ್ಗೆ ಗೊತ್ತಿರಬೇಕು. ಸೊ ಇವನು ಹೇಳಿದ್ದೀನಿ ನಾ. ಹೌದ್ರಿ? ಕೊನೆಗೆ ಅಲ್ಲಿ 2 ವರ್ಷ 11 ತಿಂಗಳು 18 ದಿನಗಳು ತೆಗೆದುಕೊಂಡಿತು. ಅಂತಿಮವಾಗಿ ನಮ್ಮ ಸಂವಿಧಾನ ನವಂಬರ್ 26 1949ರಂದು ಅಂಗೀಕರಿಸಲ್ಪಡಿತು. ಅದಕ್ಕೆ ಅಂಗೀಕರಿಸಲ್ಪಡ್ತು ಅಂದ್ರೆ ಏನು? ಆವಾಗ ನಮ್ಮನ್ನು ನಾವು ಅದನ್ನು ಅರ್ಪಿಸ್ಕೊಂಡ್ವಿ. ಯಾವಾಗ? ನವಂಬರ್ 26 1949ರಂದು ನಮ್ಮ ಸಂವಿಧಾನವನ್ನು ನಮ್ಮನ್ನು ನಾವು ಅಂಗೀಕರಿಸ್ಕೊಂಡಿದ್ದರಿಂದ ಇಲ್ಲಿ ನಾವು ನವಂಬರ್ 26 ಸಂವಿಧಾನ ದಿನ ಅಂತಂದು ನಾವು ಆಚರಿಸ್ತೇವೆ. ಯಾವ ದಿನ? ಸಂವಿಧಾನ ದಿನ ಅಂದು ನಾವೇನು ಮಾಡ್ತೇವೆ? ಆಚರಣೆ ಮಾಡ್ತೇವೆ. ಕ್ಲಿಯರಾ? ಇದನ್ನು ನಾವು ಸಂವಿಧಾನ ದಿನ ಅಂತ ಕರಿತೇವೆ. ಯಾವುದನ್ನು? ನವಂಬರ್ 26 1949ರಂದು ಅಲ್ಲಿ ನವಂಬರ್ 26 1949ರಂದು ನಮ್ಮ ಸಂವಿಧಾನ ನಮ್ಮನ್ನು ನಾವು ಅರ್ಪಿಸ್ಕೊಂಡಾಗ ಅದನ್ನು ನಾವೇನು ಮಾಡ್ತೇವೆ? ನಾವು ಸಂವಿಧಾನದ ದಿನ ಅಂತ ಕರಿತೇವೆ. ಸೊ ಅದನ್ನು ನವಂಬರ್ 26ಕ್ಕೆ ನಮಗೇನಾಯ್ತಪ್ಪ ಅಂದ್ರೆ ಅಲ್ಲಿ ಸಂವಿಧಾನ ರಚನೆ ಆಯಿತು. ಹೌದಾ? ಅರ್ಪಿಸ್ಕೊಂಡ್ವಿ. ಸೊ ಅದನ್ನು ಜಾರಿಗೆ ತರಬೇಕಿತ್ತಲ್ಲ, ಅದನ್ನು ಜನವರಿ 26ಕ್ಕೆ ನಾವು ಯಾಕೆ ಜಾರಿಗೆ ತಂದ್ವಿ? ಯಾಕಂದ್ರೆ ಅದಕ್ಕೂ ಕಾರಣ ಇದೆ. ಜನವರಿ 26ಕ್ಕೆ ಸಂವಿಧಾನ ಜಾರಿಗೆ ತರಬೇಕಾದ್ರೆ 1930 ಜನವರಿ 26 ಹೌದ್ರಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇದೆಯಲ್ಲ. ಯಾವುದ್ರಿ? ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆ ತಗೊಳ್ತು. ಅಂದ್ರೆ ನಾವು ಅಂಗೀಕಾರ ಮಾಡ್ಕೊಂಡ್ವಿ. ಯಾವುದನ್ನು? ಭಾರತ ಪೂರ್ಣ ಸ್ವರಾಜ್ಯ.
ಈ ಭಾರತ ಪೂರ್ಣ ಸ್ವರಾಜ್ಯ ಅನ್ನುವತಕ್ಕಂಥ ಘೋಷಣೆಯನ್ನು ನಾವು ಅಂಗೀಕಾರ ಮಾಡ್ಕೊಂಡ್ವಿ. ಅಂದರೆ ಭಾರತಕ್ಕೆ ಸಂಪೂರ್ಣವಾದಂಥ ಅಧಿಕಾರ ನೀಡಬೇಕು ಅನ್ನುವಂಥದ್ದನ್ನು ನಾವು ಘೋಷಣೆಯನ್ನು ಅರ್ಪಿಸ್ಕೊಂಡ್ವಿ. ನಮ್ಮ ಭಾರತ ದೇಶ ಪೂರ್ಣ ಸ್ವಾತಂತ್ರ್ಯವನ್ನು ಅಧಿಕಾರವನ್ನು ನಾವು ನಡೆಸಬೇಕಂತ ನಿರ್ಧಾರ ಮಾಡಿದ್ದಿನ ಅದು ಯಾವುದು 1930 ಜನವರಿ 26 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಾಗ. ಸೊ ಅಲ್ಲಿ ಯಾವಾಗ ನಾವು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ಅಧಿಕಾರವನ್ನು ಭಾರತೀಯರೇ ನಡೆಸಬೇಕಂತ ನಿರ್ಧಾರ ಮಾಡಿಕೊಂಡವು ಆ ಅಧಿವೇಶನದಲ್ಲಿ, ಅದು ವಿಶೇಷ ದಿನ ಅದು ಯಾವುದು ಜನವರಿ 26. ಸೊ ಹಾಗಾದ್ರೆ ಪೂರ್ಣ ಪ್ರಮಾಣದ ಅಧಿಕಾರ ನಡೆಸಬೇಕಾದ್ರೆ ನಮ್ಮ ಸಂವಿಧಾನ ಬೇಕು. ಸೊ ನಾವು ನಿರ್ಧಾರ ಮಾಡಿದ್ದೆ 1930 ಜನವರಿ 26 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಾಗ. ಅದಕ್ಕೆ ಅದನ್ನ ಏನು ಮಾಡೋಣ, ಅಲ್ಲಿ ಜನವರಿ 26ಕ್ಕನ ಏನು ಮಾಡೋಣ, ನಮ್ಮ ಸಂವಿಧಾನವನ್ನು ಜಾರಿಗೆ ತರೋಣ. ಅದ ನೆನಪಿಗೋಸ್ಕರ ಅಂದು ಅಲ್ಲಿ ಏನು ಮಾಡಿದ್ವಿ, ಜನವರಿ 26ಕ್ಕನ ಏನು ಮಾಡಿದರು, ಅಲ್ಲಿ ಸಂವಿಧಾನವನ್ನು ಜಾರಿಗೆ ತಂದರು. ಕ್ಲಿಯರಾ? ಸೊ ಹೀಗಾಗಿ ಅಲ್ಲಿ ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಸೊ ಅದು ಯಾವಾಗ ಜಾರಿಗೆ ಬಂತು ಆ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನಾಚರಣೆಗೆ ಆಚರಿಸ್ತೇವೆ. ಗಣರಾಜ್ಯ ಅಂತ ಬಂದಾಗ ರಾಷ್ಟ್ರಪತಿಯ ಸಮ್ಮುಖದಲ್ಲಿ ರಚನೆಯಾದಂಥ ಒಂದು ಏನಪ್ಪ ಅಂದ್ರೆ ಪ್ರಮುಖ ಸರ್ಕಾರ ಅಂತ ಕರಿತೇವೆ ನಾವು. ಹೌದ್ರಿ? ಅದಕ್ಕೆ ನಾವು ಸಂವಿಧಾನ ಜನವರಿ 26, 1950ರಂದು ಜಾರಿಗೆ ಬಂತು. ಯಾವುದರ ನೆನಪಿಗಾಗಿ 1930 ಜನವರಿ 26ರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನಡೆದಂಥ ನಿರ್ಣಯದಂತೆ ಭಾರತ ಪೂರ್ಣ ಸ್ವರಾಜ್ಯ ಅನ್ನುವಂಥ ಘೋಷಣೆ ಆಧಾರದ ಮೇಲೆ ಅಲ್ಲಿ ಏನಪ್ಪ ಅಂದ್ರೆ ಅದ ನೆನಪಿಗೋಸ್ಕರ ನಾವು ಜನವರಿ 26ಕ್ಕೆ ಸಂವಿಧಾನ ಜಾರಿಗೆ ತಂದ್ವಿ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಆಚರಿಸುವಂಥದ್ದು. ಕ್ಲಿಯರಾ? ಸೊ ಹಾಗಾದರೆ ಇಲ್ಲಿ ನಾವು 1930 ಜನವರಿ 26 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಪೂರ್ಣ ಪ್ರಮಾಣದ ಸ್ವರಾಜ್ಯ ಇಲ್ಲಿದೆ ಹೇಳಿದ್ದೀನಿ. ಅದರ ನೆನಪಿಗೋಸ್ಕರ ನಾವು ಸಂವಿಧಾನ ಜನವರಿ 26 ಏನು ಮಾಡ್ತೇವೆ, ಸಂವಿಧಾನವನ್ನು ಜಾರಿಗೆ ತಂದ್ವಿ. ಸೊ ಇಲ್ಲಿ ನಾವು ಸಂವಿಧಾನವನ್ನು ಜಾರಿಗೆ ತರೋದನ್ನು ನೋಡಿದ್ವಿ. ಸೊ ಹಾಗಾದರೆ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡ್ತಾರಪ್ಪ ಅಂದರೆ ನಮ್ಗೆ ಪ್ರಮುಖವಾಗಿ ನೋಡಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವರು ಒಂದು 15/8/1947ರಿಂದ 26/1/1950ರವರೆಗೆ ಕಾನೂನು ಮಂತ್ರಿಗಳಾಗಿದ್ದರು. ಯಾಕಂದರೆ ಸಂವಿಧಾನದಲ್ಲಿ ಅವರೇ ಬರೆದಿದ್ದಾರೆ, ಸಂವಿಧಾನ ರಚನೆ ಆದ ತಕ್ಷಣ ಜಾರಿಗೆ ಬಂದ ಮೇಲೆ ನಾವೇನು ಮಾಡಬೇಕು, ಅಲ್ಲಿ ಕಾಲಕ್ಕೆ ಸರಿಯಾಗಿ ಚುನಾವಣೆಗಳನ್ನು ನಡೆಸಿರಿ ಮತ್ತು ನಿಮ್ಮನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡುವತಕ್ಕಂಥ ಹಕ್ಕನ್ನು ಪ್ರಜೆಗಳಿಗೆ ನೀಡಿದರು. ಹೌದಾ? ಸೊ ಪ್ರಜೆಗಳಿಗೆ ನೀಡಿ ಅಲ್ಲಿ ಏನು ಮಾಡಿದರು, ಆ ಒಂದು ಸಂಪೂರ್ಣವಾದಂಥ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು. ಕೊನೆಗೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಕಾಲಕ್ಕೆ ಚುನಾವಣೆಗಳು ನಡೀತಾ ಹೋಗ್ತವೆ. ಹೌದಾ? ಸೊ ಅದು ಹೇಗೆ ಅನ್ನೋದನ್ನು ನೋಡೋಣ ಈಗ. ನೋಡಿ ಇಲ್ಲಿ ಕೊನೆಯದಾಗಿ ಸಂವಿಧಾನದಲ್ಲಿ ನಮ್ಗೆ ಅಲ್ಲಿ ಏನಾಯ್ತು ರೀ, 1950 ಕಾನೂನು ಮಂತ್ರಿಗಳಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸಿದರು. ಸೊ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ ನಂತರ ಅಲ್ಲಿ ಹಂತವಾಗಿ ಒಂದೊಂದು ಸಂವಿಧಾನಗಳನ್ನು ತಿದ್ದುಪಡಿಗಳನ್ನು ಮಾಡ್ತಾ ಹೋಗ್ತಾರೆ. ಹೌದ್ರಿ? ಸೊ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರೆದವ್ರು ಯಾರು, MV ಫೈಲಿ ಅನ್ನುವತಕ್ಕಂಥವ್ರು. ಯಾರು? MV ಫೈಲಿ. ಈ MV ಫೈಲಿ ಅನ್ನುವತಕ್ಕಂಥವ್ರೇ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಂತಂದು ಏನು ಮಾಡಿದರು, ಇವರನ್ನು ಕರೆದರು. ಯಾರನ್ನ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಂತಂದು. ಸೊ ಹೀಗಾಗಿ ಒಟ್ಟು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಎಷ್ಟು? 15 ಜನ ಮಹಿಳೆಯರು ಸಂವಿಧಾನದ ರಚನಾ ಸಭೆಯಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಅಂತಂದು ನಾವೇನು ಮಾಡ್ತೀವಿ, ಕರಿತೀವಿ. ಸೊ ಅದೇ ರೀತಿ ನಮ್ಮ ಸಂವಿಧಾನ ರಾಷ್ಟ್ರ ಲಾಂಛನವಾಗಿ ಯಾವಾಗ ಒಪ್ಕೊಂಡ್ವಿ ಏನಂದರೆ, ಸಂವಿಧಾನವನ್ನು ರಾಷ್ಟ್ರ ಲಾಂಛನವಾಗಿ 4 ಮುಖದ ಸಿಂಹ ಏನಿದೆಯಲ್ಲ, ಸೊ ಅದನ್ನು ನಮ್ಮ ಸಂವಿಧಾನದ ರಾಷ್ಟ್ರ ಲಾಂಛನವಾಗಿ ಒಪ್ಕೊಂಡಂಥ ದಿನ ಯಾವುದಪ್ಪ ಅಂದ್ರೆ ಜನವರಿ 24, 1950ರಂದು ನಮ್ಮ ಸಂವಿಧಾನದ ರಾಷ್ಟ್ರ ಲಾಂಛನವಾಗಿ ಏನು ಮಾಡ್ಕೊಂಡ್ವಿ, ನಾವು ಒಪ್ಕೊಂಡ್ವಿ. ಹೌದ್ರಿ? ಸೊ ಹಂಗಾರೆ ರಾಷ್ಟ್ರ ಧ್ವಜವನ್ನು ನಾವು ಅಂಗೀಕಾರ ಮಾಡಿದ್ದೆ ಯಾವಾಗ, ಯಾವುದನ್ನು? ರಾಷ್ಟ್ರಧ್ವಜ. ಹೌದ್ರಿ? ನಮ್ಮ ಸಂವಿಧಾನದ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು ಬಣ್ಣದ ರಾಷ್ಟ್ರಧ್ವಜವನ್ನು ಏನು ಮಾಡಿದ್ವಿ, ಅಲ್ಲಿ ಜುಲೈ 22, 1947ರಂದು ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜವನ್ನಾಗಿ ಏನು ಮಾಡಿದ್ವಿ, ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿವಿ. ಯಾವುದನ್ನು? ಜುಲೈ 22, 1947 ನಮ್ಮ ರಾಷ್ಟ್ರಧ್ವಜವನ್ನಾಗಿ ನಾವೇನು ಮಾಡಿದ್ವಿ, ಆಯ್ಕೆ ಮಾಡ್ಕೊಂಡ್ವಿ. ಕ್ಲಿಯರಾ? ಸೊ ಹೀಗೆ ಹಂತವಾಗಿ ಒಂದೊಂದನ್ನು ನಾವೇನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಅಲ್ಲಿ ನಮ್ಮ ಮೂಲಭೂತ ಕರ್ತವ್ಯಗಳನ್ನು, ಹೌದ್ರಿ, ಹಿಂಗೆ ಒಂದೊಂದು ಹಕ್ಕುಗಳನ್ನು ಅದರಲ್ಲಿ ಸೇರಿಸ್ತಾ ಏನು ಮಾಡ್ತಾರಪ್ಪ ಅಂದ್ರೆ ಹೋಗ್ತಾರೆ. ಹೌದ್ರಿ? ಸೊ ಇಲ್ಲಿ 326ನೇ ವಿಧಿಗೆ 61ನೇ ತಿದ್ದುಪಡಿ ಮೊದಲು ಎಷ್ಟಿತ್ತಪ್ಪ ಅಂದ್ರೆ ಪ್ರಜೆಗಳ ಮತದಾನದ ವಯಸ್ಸು 21 ವರ್ಷ ಪೂರ್ತಿಯಾಗಿರಬೇಕಾಗಿತ್ತು. ಏನು ಮಾಡಲಿಕ್ಕೆ? ಮತದಾನವನ್ನು ಮಾಡಲಿಕ್ಕೆ. ಹೌದ್ರಿ? ಮತದಾನ ಮಾಡಲಿಕ್ಕೆ 21 ವರ್ಷ ಪೂರ್ತಿ ಆಗಬೇಕಾಗಿತ್ತು. ಸೊ ಅದನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ 61ನೇ
ತಿದ್ದುಪಡಿ ಮೂಲಕ, ಯಾವುದೋ ತಿದ್ದುಪಡಿ ಮೂಲಕ 61ನೇ ತಿದ್ದುಪಡಿ, ವೆರಿ ಇಂಪಾರ್ಟೆಂಟ್, ಇಂಥವೇ ನಿಮಗೆ ಎಕ್ಸಾಮ್ ಕ್ವಶನ್ಸ್ ಬರ್ತವೆ. ಹೌದ್ರಿ, 61ನೇ ತಿದ್ದುಪಡಿಯ ಮೂಲಕ ಏನು ಮಾಡಿದ್ರು, ಅದನ್ನು 18ಗೆ ಇಳಿಸಿದ್ರು ಮತದಾನದ ವಯಸ್ಸನ್ನು. ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡುವುದರ ಮೂಲಕ ಅಲ್ಲಿ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವತಕ್ಕಂಥ ಪ್ರಕ್ರಿಯೆಯನ್ನು ಏನು ಮಾಡಿದರು, ಅಲ್ಲಿ 61ನೇ ತಿದ್ದುಪಡಿಯ ಮೂಲಕ ಏನು ಮಾಡಿದರು, ಅಲ್ಲಿ ಸಂಪೂರ್ಣವಾಗಿ ಮತದಾನದ ಹಕ್ಕನ್ನು 21ರಿಂದ 18ಕ್ಕೆ ಏನು ಮಾಡಿದರು, ಇಳಿಸಲಾಯಿತು. ಹೌದ್ರಿ, ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ತಂದೆ ಅಂತಂದು ನಾವೇನು ಮಾಡ್ತೀವಿ, ಕರಿತೇವೆ. ಏನಂತ? ಭಾರತ ಸಂವಿಧಾನದ ತಂದೆ. ಹೀಗೆ ಬಹಳಷ್ಟು ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ಪ್ರಮುಖವಾಗಿರುವತಕ್ಕಂತಹ ಹಂತವಾಗಿ ಏನಾಗ್ತಾ ಹೋಗ್ತದೆ, ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಕೊನೆಯದಾಗಿ ಅಲ್ಲಿ ನಾವು ನಮ್ಮ ದೇಶದಲ್ಲಿ ಚುನಾವಣೆಗಳು ನಡಿಬೇಕು. ಅವಾಗ 1951, 52ರಲ್ಲಿ ಪ್ರಥಮ ಚುನಾವಣೆಗಳು ನಮ್ಮ ದೇಶದಲ್ಲಿ ನಡೆದು. ಅಂದ್ರೆ 1951ರಲ್ಲಿ ಏನಪ್ಪ ಅಂದ್ರೆ ಚುನಾವಣೆಗಳು ನಡೆದಿದ್ದು 1951ರಲ್ಲಿ. ಹೌದಾ, ಚುನಾವಣೆಗಳು ನಡೆದಿದ್ದು ಯಾವಾಗ? 1951ರಲ್ಲಿ ಚುನಾವಣೆಗಳು ನಡೆದವು. ಸೊ ಅಲ್ಲಿ 1952ಕ್ಕೆ ಏನು ರಚನೆ ಆಯ್ತಪ್ಪ ಅಂದ್ರೆ ಸಂಸತ್ತು ರಚನೆ ಆಯಿತು. ಏನು ರಚನೆ ಆಯಿತು? ಸಂಸತ್ತು, ಪಾರ್ಲಿಮೆಂಟ್. ಹೌದ್ರಿ, ಸಂಸತ್ತು ಏನಾಯ್ತಪ್ಪ ಅಂದ್ರೆ ರಚನೆ ಆಗ್ತದೆ. ಹೌದ್ರಿ, ಎಷ್ಟರಲ್ಲಿ? 1952ಕ್ಕೆ. ಯಾವ ಸಂಸತ್ತು? ಸಂಸತ್ತಿನಲ್ಲಿ ನಾವು 2 ಸದನಗಳು ಬರ್ತಾವೆ. ಹೌದ್ರಿ, ರಾಜ್ಯಸಭೆ ಮತ್ತು ಲೋಕಸಭೆ. ಹೌದಾ, ರಾಜ್ಯಸಭೆಯನ್ನು ಮೇಲ್ಮನೆ ಅಂದರೆ ಲೋಕಸಭೆಯನ್ನು ಕೆಳಮನೆ ಅಂತ ಕರಿತೀವಿ. ಈ 2 ಸದನಗಳಿಂದ ಕೂಡಿದಂತಹ ಶಾಸಕಾಂಗ ಸಂಸತ್ತು ಭವನವನ್ನು ಏನು ಮಾಡಿದರು, ರಚನೆ ಮಾಡಿದರು. ಎಷ್ಟರಲ್ಲಿ? 1952ರಲ್ಲಿ. ಹೌದಾ, ಸಂಸತ್ತು ಅನ್ನುವತಕ್ಕಂಥದ್ದು ರಚನೆ ಆಯಿತು 1952ರಲ್ಲಿ. ಆವಾಗ ನಮ್ಮ ದೇಶದಲ್ಲಿ ಏನಾಯಿತು, ಸರ್ಕಾರ, ಕೇಂದ್ರ ಸರ್ಕಾರ ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಅನಂತರ ಕಾಲಕಾಲಕ್ಕೆ ತಕ್ಕಂತೆ ಅಲ್ಲಿ ಎಲ್ಲ ಹಂತವಾಗಿ ನಮ್ಮ ಕೇಂದ್ರ ಸರ್ಕಾರದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಆಳ್ವಿಕೆಯನ್ನು ನಡೆಸ್ತಾ ಏನು ಮಾಡಿದ್ವು, ನಮ್ಮ ದೇಶದ ಒಂದು ಸಂವಿಧಾನದ ಕಾನೂನಿನ ಬದ್ಧನಲ್ಲಿ ಆಳ್ವಿಕೆ ನಡೆಸಲಿಕ್ಕೆ ಪ್ರಾರಂಭಿಸಿದ್ವು. ಸೊ ಇನ್ನು ಅದಾದ ನಂತರ ಇವಾಗ ನಮಗೇನು ಬರ್ತದಪ್ಪ ಅಂದ್ರೆ, ಇಲ್ಲಿ ಸಂವಿಧಾನದ ಪ್ರಸ್ತಾವನೆ ಈಸ್ ವೆರಿ ಇಂಪಾರ್ಟೆಂಟ್. ಹೌದಾ, ಈ ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ಏನಂತ ಕರಿತೇವಪ್ಪ ಅಂದ್ರೆ, ಇದು ಸಂವಿಧಾನದ ಒಡವೆ ಅಂತಲೂ ಕರಿತೇವೆ. ಇದನ್ನು ಏನಂತ ಕರಿತೇವೆ? ಸಂವಿಧಾನದ ಒಡವೆ. ಹೌದ್ರಿ, ಸಂವಿಧಾನದ ಒಡವೆ ಅಂತ ಕರಿತೇವೆ. ಮತ್ತು ಇದೊಂದು ರಾಜಕೀಯ ಜಾತಕ ಅಂತ ಕರಿತೇವೆ ನಾವು. ಯಾವುದನ್ನು? ಸಂವಿಧಾನದ ಪ್ರಸ್ತಾವನೆಯನ್ನು ಏನಂತ ಕರಿತೇವೆ? ರಾಜಕೀಯ ಜಾತಕ. ಇದನ್ನು ನೆನಪಿಟ್ಕೋಬೇಕು. ನಮ್ಮ ಸಂವಿಧಾನದ ಯಾವುದನ್ನು ಸಂವಿಧಾನದ ಒಡವೆ ಎಂದು ಕರೆಯುತ್ತೇವೆ. ಸಂವಿಧಾನದಲ್ಲಿ ಯಾವ ಭಾಗ ಸಂವಿಧಾನವನ್ನು ಯಾವುದ ಭಾಗವನ್ನು ನಾವು ರಾಜಕೀಯ ಜಾತಕ ಅಂತ ಕರಿತೇವೆ ಅಂದ್ರೆ, ಸಂವಿಧಾನದ ಪ್ರಸ್ತಾವನೆ ಪೂರ್ವ ಪೀಠಿಕೆಯನ್ನು ನಾವು ರಾಜಕೀಯ ಜಾತಕ ಅಂತಲೂ ಸಹ ನಾವೇನು ಮಾಡ್ತೇವೆ, ಕರಿತೇವೆ. ಹೌದಾ, ಇಲ್ಲಿ ನಾವು ಕೊಟ್ಟಿದ್ದಾರೆ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನ ದೃಢ ಸಂಕಲ್ಪ ಮಾಡಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿವಿ. ಸೊ ಯಾವಾಗ? ಅಲ್ಲಿ 1949 ಅಲ್ಲಿ ನವೆಂಬರ್ 26ರಂದು ನಾವು ಅರ್ಪಿಸ್ಕೊಂಡಿದ್ದರಿಂದ ಅದನ್ನು ನಾವೇನಂತ ಕರಿದ್ವಿ, ಅದನ್ನು ಸಂವಿಧಾನದ ದಿನವಾಗಿ ಆಚರಿಸುವಂಥದ್ದು. ಸೊ ಇಲ್ಲಿ ಬಹಳಷ್ಟು ಪದಗಳಿದ್ದಾವೆ, ಇದನ್ನು ನೆನ್ಪಿಟ್ಕೋಬೋದು ನೀವು. ಹೌದ್ರಿ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬಂದಾಗ. ಯಾಕಂದರೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಇದನ್ನು ಸಂವಿಧಾನದ ಪ್ರಸ್ತಾವನೆಯನ್ನು ಇದು ನಮ್ಮ ಭಾಗ ಅನ್ನೋದನ್ನು ಬಹಳಷ್ಟು ವಾದ ವಿವಾದಗಳು ನಡೆದಿದ್ವು. ಸೊ ಹೀಗಾಗಿ ಅಲ್ಲಿ ಬರುವತಕ್ಕಂಥ ಉದ್ದೇಶ ಏನು, ಸಂವಿಧಾನದಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಹೌದ್ರಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ಸ್ಥಾನಮಾನ, ಹೌದ್ರಿ, ನೆಕ್ಸ್ಟ್ ಸಮಾನ ಅವಕಾಶ, ಸಮಾನತೆ, ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ, ಸಮಗ್ರತೆ, ಭಾತೃತ್ವ ಭಾವನೆ. ಹೌದಾ, ಸೊ ಇನ್ನು ಅದರಿಂದ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಸಾರ್ವಭೌಮ. ಹೌದ್ರಿ, ಇವೆಲ್ಲವೂ ಏನಪ್ಪ ಅಂದ್ರೆ ನಮ್ಮ ಪ್ರಸ್ತಾವನೆಯಲ್ಲಿದ್ದಂತಹ ಏನಪ್ಪ ಅಂದ್ರೆ ಪ್ರಮುಖವಾದಂತಹ ಗುರಿ ಉದ್ದೇಶಗಳಿವು. ನಾವು ಈ ಸಂವಿಧಾನದ ಪ್ರಸ್ತಾವನೆಯನ್ನು ನೋಡಿಬಿಟ್ರೆ ನಮ್ಮ ಸಂವಿಧಾನದಲ್ಲಿ ಯಾವ ಉದ್ದೇಶಗಳನ್ನು ಇಟ್ಕೊಂಡು ನಮ್ಮ ಸಂವಿಧಾನ ರಚನೆ ಮಾಡಿವೆ ಅನ್ನೋದನ್ನು ಈ ಪ್ರಸ್ತಾವನೆಯಲ್ಲೇ ಸಿಕ್ಬಿಡ್ತದೆ ನಮಗೆ. ಇಡೀ ಪೂರ್ತಿ ಸಂವಿಧಾನ ನಮ್ಗೆ ಯಾವುದ್ರ ಮ್ಯಾಗ ರಚನೆ ಆಗಿದೆ ಅನ್ನೋದನ್ನು ಈ ಪ್ರಸ್ತಾವನೆಯಲ್ಲೇ ಗೊತ್ತಾಗ್ಬೋದು. ಕ್ಲಿಯರಾ? ಸೊ ಹಂಗೆ ಅಲ್ಲಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬಂದಾಗ ನಾವು ಬಹಳಷ್ಟು ನೋಡ್ತೇವೆ. ಹೌದ್ರಿ, ಸಾರ್ವಭೌಮ. ಹೌದ್ರಿ, ಸಾರ್ವಭೌಮಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಹೇಳ್ಬೋದು? ಸಾರ್ವಭೌಮ ಅಂದರೆ ಏನು? ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕೊಟ್ಟಿದ್ದಾರೆ. ಹೌದಾ, ಆಂತರಿಕ ಮತ್ತು ಬಾಹ್ಯವಾಗಿ ಇದು ಸ್ವತಂತ್ರವಾಗಿರುವಂಥದ್ದು. ಅಂದ್ರೆ ಅರ್ಥ ಏನು? ಸಾರ್ವಭೌಮ ಅಂದ್ರೆ ಏನು? ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ಭಾರತ ದೇಶದಲ್ಲಿ ಸಂವಿಧಾನದ ಕಾನೂನುಗಳು ಸ್ವತಂತ್ರವಾಗಿವೆ. ಆಂತರಿಕವಾಗಿರ್ಬೋದು, ಬಾಹ್ಯವಾಗಿ ಆಗಿರ್ಬೋದು.
ಅಂದ್ರೆ ತನ್ನ ದೇಶದ ಶಾಸನಗಳನ್ನು ಯಾವುದೇ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ ರಚನೆ ಆಗಿರೋದಿಲ್ಲ. ಅದು ಏನಪ್ಪ ಅಂದ್ರೆ ಪ್ರಜೆಗಳ ಉದ್ದೇಶಕ್ಕಾಗಿನ ರಚನೆ ಆಗಿರ್ತದೆ. ಹೀಗಾಗಿ ಬಹುಮತದ ಮೂಲಕನ ನಮ್ಮ ದೇಶದ ಸಂವಿಧಾನವನ್ನು ಅಲ್ಲಿ ಏನು ಮಾಡ್ತದೆ, ಕಾರ್ಯರೂಪಕ್ಕೆ ಬರಬೇಕು. ಯಾವುದೇ ಯೋಜನೆಗಳು ಸರ್ವಾಧಿಕಾರಿ ಮಾಡೋಂಗಿಲ್ಲ, ಸಾರ್ವಭೌಮತ್ವ. ಹೌದ್ರಿ, ಏನಪ್ಪ ಅಂದ್ರೆ ಬಹುಮತ, ಎಲ್ಲ ಬಹಳಷ್ಟು ಜನರ ಒಪ್ಪಿಗೆ ಮೂಲಕ ನಮ್ಮ ಕಾನೂನುಗಳನ್ನು ರಚನೆ ಮಾಡಬೇಕು ಅಂತ ಅರ್ಥ ಅದು. ಇನ್ನು ಅದೇ ರೀತಿ ಸಮಾಜವಾದಿ ಅಂತ ಶಬ್ದ ಇದೆ. ಸಮಾಜವಾದಿ ಅನ್ನೋದೇನು ಹೇಳ್ತದೆ, ಅಲ್ಲಿ ಎಲ್ಲ ಜನರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆಯಿಂದ ನೋಡಬೇಕು ಅಂತ ಹೇಳ್ತದೆ ಸಮಾಜವಾದಿ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಅಂದ್ರೆ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ, ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಪ್ರಸ್ತಾವನೆ ಸಂವಿಧಾನದಲ್ಲಿ ಸೇರಿಸಿದ್ರೆ ಅದನ್ನು. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿಯ ಮೂಲಕ. ಹೌದಾ? 42ನೇ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಏನು ಸಂವಿಧಾನದಲ್ಲಿ ಸಮಾಜವಾದಿ ಅನ್ನುವತಕ್ಕಂಥ ಪದವನ್ನು ಬಳಕೆ ಮಾಡಿದ್ದು ಎಷ್ಟನೇ ತಿದ್ದುಪಡಿಯ ಮೂಲಕ ಅಂದ್ರೆ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಅನ್ನುವತಕ್ಕಂಥ ಒಂದು ಶಬ್ದವನ್ನು ನಾವು ಸಂವಿಧಾನದಲ್ಲಿ ಏನು ಮಾಡಿದ್ವಿ, ಸೇರಿಸಿದ್ವಿ. ಇನ್ನು ಜಾತ್ಯತೀತ ಪ್ರಜಾಸತ್ತಾತ್ಮಕ ಅಂತ ಕರಿತೇವೆ ನಾವು. ಹೌದ್ರಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಬಂದಾಗ ಅಲ್ಲಿ ನಮಗೆ ಬಹಳಷ್ಟು ಪ್ರಮುಖವಾಗಿ ಕಂಡು ಬರ್ತದೆ. ಜಾತ್ಯತೀತ ಅಂತ ಬಂದಾಗ ನಾವೇನು ಹೇಳ್ಬೋದು, ಜಾತ್ಯತೀತದಲ್ಲಿ ಏನು ಬರ್ತದೆ, ಅಲ್ಲಿ ಜಾತ್ಯತೀತ ಅಂದ್ರೆ ಎಲ್ಲ ಧರ್ಮದವ್ರಿಗೂ ಸಮಾನ ಗೌರವ ನೀಡೋದು ಅಂತ ಅರ್ಥ. ನಿಮ್ಮ ಕನ್ಫ್ಯೂಷನ್ ಆದರೆ ಬರ್ಕೊಳ್ರಿ. ಹೌದ್ರಿ, ಎಲ್ಲ ಧರ್ಮದವ್ರಿಗೂ ಸಮಾನ ಗೌರವ ನೀಡೋದು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಯಾವುದೇ ಭೇದ ಭಾವ ಇಲ್ಲದ 42ನೇ ತಿದ್ದುಪಡಿ ಮೂಲಕ ಅದನ್ನು ಜಾತ್ಯತೀತ ಅನ್ನುವಂಥ ಪದವನ್ನು 42ನೇ ತಿದ್ದುಪಡಿ ಮೂಲಕನ ಅದನ್ನು ನಾವೇನು ಮಾಡೀವಿ, ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿಕೊಂಡೇವಿ. ಹಾಗಾದ್ರೆ ಇಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಈ ಎರಡೂ ಪದಗಳನ್ನು 42ನೇ ತಿದ್ದುಪಡಿ ಮೂಲಕನ ನಾವು ಸಂವಿಧಾನದಲ್ಲಿ ಏನು ಮಾಡಿದ್ವಿ, ಸೇರಿಸಿದ್ವಿ. ಯಾವ ತಿದ್ದುಪಡಿ ಮೂಲಕ? 42ನೇ ತಿದ್ದುಪಡಿಯ ಮೂಲಕನ ಏನು ಮಾಡಿದ್ವಿ, ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ವಿ ಅದನ್ನು. ಪ್ರಜಾಸತ್ತಾತ್ಮಕ ಅಂದ್ರೆ ಏನು? ಪ್ರಜಾಸತ್ತಾತ್ಮಕ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸುವ ಸರ್ಕಾರ ಅಂತ ಅರ್ಥ. ನಮ್ಮ ಸಂವಿಧಾನ, ನಮ್ಮ ದೇಶದಲ್ಲಿ ಅಂಥ ಸರ್ಕಾರ ಇರಬೇಕು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ. ಇಲ್ಲಿ ಪ್ರಜೆಗಳೇ ಚುನಾವಣೆ ನಿಲ್ತಾರೆ, ಪ್ರಜೆಗಳೇ ಚುನಾವಣೆಗೆ ನಿಂತಂಥ ಅಭ್ಯರ್ಥಿಯನ್ನು ಮತದಾನ ಮಾಡೋದ್ರ ಮೂಲಕ ಆಯ್ಕೆ ಮಾಡ್ತಾರೆ. ಅವರೇ ನಮ್ಮ ದೇಶದ ಏನಪ್ಪ ಅಂದ್ರೆ ಆಡಳಿತವನ್ನು ನಡೆಸ್ತಾರೆ. ಇದು ಪ್ರಜಾಸತ್ತಾತ್ಮಕ ಅಂತ ಅರ್ಥ. ಕ್ಲಿಯರಾ? ಇನ್ನು ಇಲ್ಲಿ ಗಣರಾಜ್ಯ ಅನ್ನೋದು ಏನು ಅರ್ಥ ಕೊಡ್ತದೆ ನಮಗೆ? ಗಣರಾಜ್ಯ ಅನ್ನೋದು ನಮಗೇನು ಅರ್ಥ ಕೊಡ್ತದೆ? ಭಾರತದ ಪ್ರಥಮ ಪ್ರಜೆ ಚುನಾವಣೆ ಮೂಲಕ ನಿರ್ದಿಷ್ಟ ಅವಧಿಯಾಗಿ ಆಯ್ಕೆ ಆಗ್ತದ ಅಂತ ಹೇಳ್ತದೆ. ಅಂದ್ರೆ ನಮ್ಮ ದೇಶದ ಪ್ರಥಮ ಪ್ರಜೆ ಅಂದರೆ ಯಾರ್ರಿ? ರಾಷ್ಟ್ರಪತಿ. ಕ್ಲಿಯರಾ? ಸೊ ಇಲ್ಲಿ ಈ ರಾಷ್ಟ್ರಪತಿಯವರು ಏನಪ್ಪ ಅಂದ್ರೆ ಚುನಾವಣೆ ಮೂಲಕ 5 ವರ್ಷದ ನಿಯಮಿತವಾಗಿ ಏನಾಗ್ತಾರಪ್ಪ ಅಂದ್ರೆ ಇವರು ಆಯ್ಕೆ ಆಗ್ತಾರ. ಇದು ರಾಜ್ಯನ ಆಳ್ವಿಕೆ ಇಲ್ಲದ ವ್ಯವಸ್ಥೆಯ ಗಣತಂತ್ರ, ಅದಕ್ಕೆ ಗಣರಾಜ್ಯ ಅಂತ ಕರಿತೀವಿ. ರಾಜ್ಯನ ಆಳ್ವಿಕೆ ಇರೋದಿಲ್ಲ. ಕ್ಲಿಯರಾ? ಅರ್ಥ ಆಯ್ತು? ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರ್ತದೆ. ಅಂದ್ರೆ ರಾಷ್ಟ್ರಪತಿ ಏನು ಮಾಡ್ತಾನಪ್ಪ ಅಂದ್ರೆ ನಾಮ ಮಾತ್ರ ಮುಖ್ಯಸ್ಥನಾಗಿ ಅಲ್ಲಿ ಆಡಳಿತವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾನೆ. ಹೌದ್ರಿ, ಇದು ನಮಗೇನಪ್ಪ ಅಂದ್ರೆ ಗಣರಾಜ್ಯ ಅನ್ನುವತಕ್ಕಂಥ ಪದ ಅರ್ಥ ಆಗ್ತದೆ. ಕ್ಲಿಯರಾ? ಸೊ ಹೀಗೆ ನಮ್ಮ ಬಹಳಷ್ಟು ಇದಾವೆ. ಸಾಮಾಜಿಕ, ಆರ್ಥಿಕ ಸಮಾನತೆ ಅಂದರೆ ಏನು ರೀ? ಸಮಾನತೆ ಅಂದರೆ ಏನು ಹೇಳ್ತೇವೆ? ಇಲ್ಲಿ ಸಮಾನತೆ ಅನ್ನುವಂಥ ಪದ ಇದೆ. ಹೌದಾ? ಈ ಸಮಾನತೆ ಅಂದರೆ ಏನು? ಯಾವುದೇ ಒಂದು ವರ್ಗಕ್ಕೆ ವಿಶೇಷ ಆದ್ಯತೆ ನೀಡದೆ ಸಮಾಜದ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಸವಲತ್ತುಗಳನ್ನು ಒದಗಿಸೋದೇ ಸಮಾನತೆ. ಹೌದಾ? ಈ ರೀತಿ. ಸ್ವಾತಂತ್ರ್ಯ ಅಂದರೆ ಏನು? ಇದೇನು ಅರ್ಥ? ಸ್ವಾತಂತ್ರ್ಯ ಅಂದರೆ ಭಾರತ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಬದುಕಕ್ಕೆ ಅವಕಾಶ ಐತಿ ಅಂತ ಅರ್ಥ. ಸ್ವತಂತ್ರವಾಗಿ ಜೀವನ ನಡೆಸಲಿಕ್ಕೆ ಅವಕಾಶ ಐತಿ ಅವನಿಗೆ. ಕ್ಲಿಯರಾ? ಸೊ ಇದು ಸ್ವಾತಂತ್ರ್ಯ ಅಂತ ಅರ್ಥ ಆಗ್ತದೆ. ಕ್ಲಿಯರಾ? ಇನ್ನು ನ್ಯಾಯ ಅನ್ನುವತಕ್ಕಂಥದ್ದು ಇವ್ಗೆ ಯಾಕೆ ಅಲ್ಲಿ ಕಡುಕಾಗಿ ಕೊಟ್ಟಿದ್ದಾರೆ? ಹೌದ್ರಿ, ಅದನ್ನು ಹೆಚ್ಚು ಒತ್ತಾಗಿ ಕೊಟ್ಟಿದ್ದಾರೆ. ಹೌದಾ? ಪದಗಳನ್ನು. ನ್ಯಾಯ ಅನ್ನೋದೇನು ಹೇಳ್ತದ? ಇದು ವಿಶಾಲ ಅರ್ಥ ಐತ್ರಿ ಇದಕ್ಕೆ. ಯಾಕೆ ಹೇಳ್ರಿ, ಇಲ್ಲಿ ಯಾವುದೇ ಸಮಾಜದಲ್ಲಿ ಆರ್ಥಿಕ ರಾಜಕೀಯದಾಗ ಯಾವುದೇ ಇರಲಿ ನ್ಯಾಯವನ್ನು ಸರಿಯಾಗಿ ತೀರ್ಮಾನ ಮಾಡಬೇಕು. ನ್ಯಾಯ ಎಂಬ ಪದ ಇದು ಬಹಳಷ್ಟು ಇಂಪಾರ್ಟೆಂಟ್. ಎಲ್ಲರಿಗೂ ಸಮಾನವಾದಂಥ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತಂದು ಹೇಳ್ತದ. ಯಾವುದು? ನ್ಯಾಯ ಅನ್ನುವತಕ್ಕಂಥ ಪದ. ಕ್ಲಿಯರಾ? ಸೊ ಇವು ಬಹಳಷ್ಟು ಪ್ರಮುಖ ಏನಪ್ಪ ಅಂದ್ರೆ ಪ್ರಮುಖವಾದಂಥ ಪದಗಳಿವು ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ. ನಂಬಿಕೆ, ವಿಚಾರ, ಸ್ಥಾನಮಾನ, ಹೌದ್ರಿ, ಆರ್ಥಿಕ ರಾಜಕೀಯದಲ್ಲಿ ಎಲ್ಲರೂ ಭಾಗವಹಿಸ್ಬೋದು.
ಅದಕ್ಕೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಆರಾಧನಾ ಸ್ವಾತಂತ್ರ್ಯ, ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವ ಹಕ್ಕು ಐತಿ, ನಿಮ್ಮ ಅಭಿವ್ಯಕ್ತಿಗಳನ್ನು ವ್ಯಕ್ತಪಡಿಸುವ ಹಕ್ಕು ಐತಿ. ನಿಮ್ಮ ನಂಬಿಕೆ ಯಾವ್ರ ಮೇಲೆ, ಯಾವ ಒಂದು ಧರ್ಮದ ಮೇಲೆ ನಂಬಿಕೆ ಇದೆ ಆ ಧರ್ಮದ ಮೇಲೆ ನಂಬಿಕೆ ಇಡ್ಬೋದು. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದೇವರನ್ನು ಪೂಜಿಸ್ಬೋದು ಅಥವಾ ಇತರ ಯಾವುದೇ ಧರ್ಮದ ದೇವರನ್ನು ಪೂಜಿಸ್ಬೋದು ಅಂತ ಅರ್ಥ. ಸ್ಥಾನಮಾನ ಅವಾಗ ಸಮಾನತೆ ಅಂದಾಗ ನಿಮ್ಮ ಏನಪ್ಪ ಅಂದ್ರೆ ಅಲ್ಲಿ ಎಲ್ಲಿವರೆಗೂ ಬೇಕು ಅಲ್ಲಿ ಶಿಕ್ಷಣ ಪಡಿಬೋದು. ನಿಮ್ಗೆ ಯಾವ ಸ್ಥಾನಮಾನದ ಹುದ್ದೆಗಳು ಬೇಕು ಆ ಹುದ್ದೆಗಳನ್ನು ಅಲಂಕರಿಸ್ಬೋದು. ಹೌದಾ? ಸೊ ರಾಷ್ಟ್ರದ ಏಕತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಭಾರತ ದೇಶದ ಪ್ರಜೆಗಳು ನಾವು ಏನಪ್ಪ ಅಂದ್ರೆ ವ್ಯಕ್ತಿ ಗೌರವವನ್ನು ನಿಮ್ಮ ವ್ಯಕ್ತಿಗಳ ಗೌರವವನ್ನು ತೆಗೆಯುವಂಥ ಹಕ್ಕು ಯಾರಿಗೂ ಇಲ್ಲ. ನಿಮ್ಮ ವ್ಯಕ್ತಿತ್ವ ಗೌರವವನ್ನು ನೀವು ಹೆಚ್ಚಿಸ್ಕೋಬೋದು. ರಾಷ್ಟ್ರಕ್ಕೆ ಏನಾಗಿರಬೇಕು, ಎಲ್ಲರೂ ಒಂದೇ ಅಂತ ಬದುಕಬೇಕು. ಸಹೋದರರ ಭಾವನೆಯಲ್ಲಿ ನಾವೆಲ್ಲರೂ ಭಾರತೀಯರು ಅನ್ನುವತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು. ಭಾತೃತ್ವ ಭಾವನೆಯೊಂದಿಗೆ ನಮ್ಮ ದೇಶವನ್ನು ಏನು ಮಾಡಬೇಕು, ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತ ಅರ್ಥ ಅದು ಪ್ರಸ್ತಾವನೆ. ಇದನ್ನೆಲ್ಲ ಆದೇಶ ಮಾಡಿ ಪ್ರತಿಜ್ಞೆ ಮಾಡಿ 1949 ನವೆಂಬರ್ 26ಕ್ಕೆ ಏನು ಮಾಡಿದ್ವಿ, ನಮ್ಮ ಸಂವಿಧಾನವನ್ನು ಅರ್ಪಿಸ್ಕೊಂಡ್ವಿ. ಕ್ಲಿಯರಾ? ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಭಾರತ ಸ್ವಾತಂತ್ರ್ಯ ಭಾರತದಲ್ಲಿ ಬಂದಾಗ ಇಲ್ಲಿ ನಾವು ಯಾವ ರೀತಿ ಇದೆ ನೋಡಿ. ಹೌದಾ? ಭಾರತ ಸ್ವತಂತ್ರ ಗಣರಾಜ್ಯಗಳ ಪ್ರಜೆಗಳ ಹೌದ್ರಿ ಪರಮಾಧಿಕಾರದ ಸಾಮಾಜಿಕ ನ್ಯಾಯ ಒದಗಿಸುವುದಾಗಿದೆ ತಿಳಿಸುವಂಥದ್ದು. ಕ್ಲಿಯರಾ? ಸೊ ಅದಕ್ಕೆ ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇನ್ನು ಕೆಲವರನ್ನು ಸಂವಿಧಾನದ ಒಡವೆ ಅಂತಂದು ಇದನ್ನು ಕರೆದ್ರೆ, ಇನ್ನು KM ಮುನಿ ರಾಜಕೀಯ ಜಾತಕ ಅಂತಂದು ಏನು ಮಾಡಿದ್ರು, ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಕರೆದ್ರು. ಅದಕ್ಕೆ ಸಮಾಜವಾದ ಎಂಬ ತತ್ವವನ್ನು ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ 1976ನೇ ಇಸ್ವಿಯಲ್ಲಿ ಸಮಾಜವಾದಿ ಅನ್ನುವತಕ್ಕಂಥ ಪದವನ್ನು ಏನು ಮಾಡಿದ್ವಿ, ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡ್ವಿ. ಅದೇ ರೀತಿ ಜಾತ್ಯತೀತ ಎಂಬ ಪದವನ್ನು 42ನೇ ತಿದ್ದುಪಡಿ ಮೂಲಕ ನಾವೇನು ಮಾಡಿದ್ವಿ, ಸಂವಿಧಾನದಲ್ಲಿ ಸೇರಿಸಿದ್ವಿ. ಭಾರತದ ರಾಷ್ಟ್ರಪತಿಗಳು 5 ವರ್ಷದವರೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದು ಭಾರತದ ಒಂದು ಗಣರಾಜ್ಯ ವ್ಯವಸ್ಥೆ ಅಂತಂದು ಸಂವಿಧಾನದಲ್ಲಿ ಅಳವಡಿಸ್ಕೊಂಡ್ವಿ. ಕ್ಲಿಯರಾ? ಸೊ ಇದು ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಾವು ಸಂವಿಧಾನದ ಲಕ್ಷಣಗಳಿದ್ದಾವೆ. ಲಿಖಿತ ಸಂವಿಧಾನ. ಹೌದ್ರಿ, ನಮ್ಮ ಭಾರತ ದೇಶದ ಸಂವಿಧಾನ ಎಂಥ ಸಂವಿಧಾನಪ್ಪ ಅಂದ್ರೆ ಲಿಖಿತ ರೂಪದ್ದು. ಲಿಖಿತ ರೂಪದಾಗಿದೆ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದ ಅಂಶಗಳನ್ನು ಬರವಣಿಗೆ ರೂಪದಲ್ಲೇನೆ ಬರೆದಿದ್ದಾರೆ. ನಮ್ಮ ಸಂವಿಧಾನ ಬರವಣಿಗೆ ರೂಪದಲ್ಲಿ ಇರೋದರಿಂದ ಇದನ್ನು ನಾವೇನಂತ ಕರಿತೀವಿ ರೀ, ಇದನ್ನು ಲಿಖಿತ ಸಂವಿಧಾನ ಅಂತಂದು ನಾವೇನು ಮಾಡ್ತೇವೆ, ಕರಿತೇವೆ. ಹೌದಾ? ಯಾಕಂದ್ರೆ ಇಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಹೌದ್ರಿ, ಎಲ್ಲವೂ ಸಹ ನಮ್ಮ ಲಿಖಿತ ರೂಪದಲ್ಲಿ ಅದಾವೆ. ಸೊ ಹಂಗಾರೆ ನಮ್ಮ ಸಂವಿಧಾನದಲ್ಲಿ ಹಾಗಾದರೆ ಮೊದಲು ಎಷ್ಟು ವಿಧಿಗಳಿದ್ವು? ಮೊದಲು ಏನಪ್ಪ ಅಂದ್ರೆ 22 ಭಾಗಗಳಿದ್ವು ನಮ್ಮ ಸಂವಿಧಾನದಲ್ಲಿ. 8 ಅನುಸೂಚಿಗಳಿದ್ವು. 395 ಏನಪ್ಪ ಅಂದ್ರೆ ವಿಧಿಗಳಿದ್ವು ಮೊದಲು. ಹೌದಾ? ಸೊ ಇವಾಗ ಎಷ್ಟಿದೆ ಪ್ರಸ್ತುತ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ? 25 ಭಾಗಗಳಿದ್ದಾವೆ, 12 ಅನುಸೂಚಿಗಳಿದ್ದಾವೆ, ಅಲ್ಲಿ 465 ಏನಪ್ಪ ಅಂದ್ರೆ ವಿಧಿಗಳಿದ್ದಾವೆ ನಮ್ಮ ಸಂವಿಧಾನದಲ್ಲಿ. ಈಗ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಇರುವಂಥ ವಿಧಿಗಳು ಹೌದ್ರಿ, 25 ಭಾಗ, 12 ಅನುಸೂಚಿ. ಸೊ ಇಲ್ಲಿ ವಿಧಿಗಳು. ಕ್ಲಿಯರಾ? ಇದು ನಮ್ಮ ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿರುವಂತಹ ಒಂದು ನಮ್ಮ ಸಂವಿಧಾನ ಅಂತಂದು ನಾವೇನು ಮಾಡ್ತೇವೆ, ಕರಿತೇವೆ. ಆದ್ದರಿಂದ ಇದೊಂದು ಬೃಹತ್ ಆದಂಥ ದೊಡ್ಡ ಸಂವಿಧಾನ. ಇನ್ನು ಗಣರಾಜ್ಯ ಅಂದ್ರೆ ಏನ್ರಿ? ಗಣರಾಜ್ಯ ಅಂತ ಯಾಕೆ ಕರಿತೇವೆ ನಾವು? ಹೌದ್ರಿ, ನಮ್ಮ ಬೃಹತ್ ಸಂವಿಧಾನವನ್ನು ನೋಡಿದ್ವಿ, ಇನ್ನು ಲಿಖಿತ ಸಂವಿಧಾನವನ್ನು ನೋಡಿದ್ವಿ. ಹಾಗಾದ್ರೆ ಅನಮ್ಯ ಸಂವಿಧಾನ, ಗಣರಾಜ್ಯ ಸಂವಿಧಾನ ಅಂತ ನಾವು ಯಾಕೆ ಕರಿತೇವೆ? ಇಲ್ಲಿ ಗಣತಂತ್ರ ರಾಜ್ಯವೆಂದೇ ಸಾರ್ಥ. ಯಾಕಂದ್ರೆ ಪ್ರಜೆಗಳಿಗೆ ಇಲ್ಲಿ ನಿಗದಿತ ಅವಧಿಗಾಗಿ ಆಯ್ಕೆಯಾದಂಥ ರಾಷ್ಟ್ರದ ಮುಖ್ಯಸ್ಥ ಯಾರು? ಅಲ್ಲಿ ರಾಷ್ಟ್ರಪತಿಯವರು ಆಯ್ಕೆ ಆಗ್ತಾರೆ. ಭಾರತದ ರಾಷ್ಟ್ರಪತಿ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿದ್ದು ಅವರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗ್ತದೆ. ಆದ್ದರಿಂದ ಇದೊಂದು ಗಣರಾಜ್ಯ. ಕ್ಲಿಯರಾ? ಇಲ್ಲಿ ರಾಜರ ಆಳ್ವಿಕೆ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ ನಾವು ನೇರವಾಗಿ ಯಾರ್ದು ಪ್ರಜೆಗಳ ಆಳ್ವಿಕೆ ಇರುವಂಥದ್ದು. ಅದಕ್ಕೆ ಗಣರಾಜ್ಯ ಅಂತವೆ. ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನೋಡಿದಾಗ ಸಂವಿಧಾನದ 3ನೇ ಭಾಗದಲ್ಲಿ ಐತ್ರಿ ಮೂಲಭೂತ ಹಕ್ಕುಗಳ ಬಗ್ಗೆ. ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಸಮಾನತೆ, ಸ್ವಾತಂತ್ರ್ಯ, ಶೋಷಣೆ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಕ್ಕುಗಳು, ಹಿಂಗೆ 6 ಮೂಲಭೂತ ಹಕ್ಕುಗಳು ನಮಗೇನಾಗ್ತಾವಪ್ಪ ಅಂದ್ರೆ ಕಂಡು ಬರ್ತಾವೆ. ಹೌದ್ರಿ, 6 ಮೂಲಭೂತ ಹಕ್ಕುಗಳು. ಹೌದ್ರಿ, ಅರ್ಥ ಆಯ್ತಾ? ಸೊ ಹೀಗೆ ಅಲ್ಲಿ ಮೂಲಭೂತ ಹಕ್ಕುಗಳನ್ನು ಸಹ ನಮಗೇನಾಗಿದೆ, ಒದಗಿಸಿಕೊಟ್ಟಿದೆ. ಮೂಲಭೂತ ಕರ್ತವ್ಯಗಳು ಅದಾವೆ ನಮಗೆ 11.
ಇದು ನಮ್ಮನ್ನು ನಾವು ರಕ್ಷಣೆ ಮಾಡೋಕ್ಕೆ ಕೊಟ್ಟರೆ ಇದನ್ನು ನಾವು ದೇಶಕ್ಕಾಗಿ ನಾವು ಮಾಡಬೇಕಾದಂಥ ಕರ್ತವ್ಯಗಳು. ಕ್ಲಿಯರಾ? ಈ ರೀತಿ ಅಲ್ಲಿ ನಮ್ಗೆ ಪ್ರಮುಖವಾಗಿರುವಂಥದ್ದು. ಇನ್ನು ಅದೇ ರೀತಿ ನಾವು ನೆಕ್ಸ್ಟ್ ಏನು ನೋಡ್ತೇವೆ ರೀ, ಜಾತ್ಯತೀತ ನೋಡ್ತೇವೆ. ಯಾವುದನ್ನು ನೋಡ್ತೇವೆ? ಜಾತ್ಯತೀತ. ಹಾಗಾದ್ರೆ ಜಾತ್ಯತೀತ ಅಂದರೆ ಏನು? ಸಂವಿಧಾನವು ಸರ್ವಧರ್ಮ ಸಮಭಾವ ತತ್ವವನ್ನು ಎತ್ತಿ ಹಿಡಿತದ. ಜಾತ್ಯತೀತ ಸರ್ಕಾರವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡಲಾರ್ದ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ಅಂತ ಅರ್ಥ. ಯಾವುದೇ ಮತಧರ್ಮವನ್ನು ದೇಶದ ಧರ್ಮವೆಂದು ಪರಿಗಣಿಸುವುದಿಲ್ಲ. ಎಲ್ಲ ಧರ್ಮಗಳು ನಮ್ಮ ದೇಶದ ಧರ್ಮಗಳೇ. ಕೇವಲ ಹಿಂದೂ ಧರ್ಮ ಅಷ್ಟೇ ನಮ್ಮ ದೇಶದ ಧರ್ಮ, ಹೌದ್ರಿ? ಕ್ರೈಸ್ತ ಧರ್ಮ ಅಷ್ಟೇ ನಮ್ಮ ದೇಶದ ಧರ್ಮ ಅನ್ನಂಗಿಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಧರ್ಮಗಳದಾವು ಎಲ್ಲ ಧರ್ಮಗಳು ನಮ್ಮ ದೇಶದ ಧರ್ಮಗಳೇ. ಅದು ಪ್ರತಿಯೊಬ್ಬನಿಗೂ ಧರ್ಮಾಚರಣೆ ಅವಕಾಶ ಐತಿ. ಪ್ರತಿಯೊಬ್ಬನಿಗೂ ತಮ್ಮ ತಮ್ಮ ಧರ್ಮದ ಮೇಲೆ ನಂಬಿಕೆ ಇಡುವಂಥ ಸ್ವಾತಂತ್ರ್ಯ ಐತಿ. ಹೀಗಾಗಿ ಅಲ್ಲಿ ದೇಶಕ್ಕೆ, ರಾಜ್ಯಕ್ಕೆ, ಪ್ರಜೆಗಳಿಗೆ ಧಕ್ಕೆ ಉಂಟಾಗಲಾರ್ದಂಥ ನಾವೇನು ಮಾಡ್ಬೋದು, ನಮ್ಮ ಧರ್ಮ ಹಬ್ಬಗಳನ್ನ ನಾವು ಆಚರಿಸ್ಕೋಬೋದು. ಸ್ವತಂತ್ರ ನ್ಯಾಯಾಂಗಕ್ಕೆ ಬಂದಾಗ ಏನು ರೀ, ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದಿಂದ ಪ್ರತ್ಯೇಕವಾಗಿರುವಂಥದ್ದು. ಸಾಕಷ್ಟು ಅಧಿಕಾರ ಇದೆ ನ್ಯಾಯಾಂಗಕ್ಕೆ. ಅಲ್ಲಿ ಸಂಸತ್ತಾಗಲಿ ನ್ಯಾಯಾಂಗದಲ್ಲಿ ಅಥವಾ ಸರ್ಕಾರವಾಗಲಿ ನ್ಯಾಯಾಂಗದಾಗ ಹಸ್ತಕ್ಷೇಪ ಮಾಡೋಂಗಿಲ್ಲ. ಕಾನೂನಿನಿದ್ರು ಎಲ್ಲರೂ ಸಮಾನರು. ನ್ಯಾಯ ಪಡೆಯತಕ್ಕಂಥ ಹಕ್ಕು ಶ್ರೀಮಂತರಿಂದ ಬಡವರಿಂದ ಹಿಡಿದು ಎಲ್ಲರಿಗೂ ಐತಿ. ಇದು ನ್ಯಾಯಾಂಗ ಹೇಳ್ತದೆ. ಆದರೆ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಅಂತಿಮವಾಗಿ ಎಲ್ಲರೂ ಪಾಲಿಸಲೇಬೇಕು. ಹೌದಾ? ಇನ್ನು ವಯಸ್ಕ ಮತದಾನ ಪದ್ಧತಿ, 18 ವರ್ಷಕ್ಕಿಂತ ಮೇಲ್ಪಟ್ಟ ಭಾರತದ ಮತದಾನ ಮಾಡಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮತದಾನ ಮಾಡಿ ಪ್ರತಿನಿಧಿಗಳನ್ನು ಚುನಾಯಿಸುವತಕ್ಕಂಥ ಕ್ರಮವನ್ನು ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೇವೆ. ಯಾರು ಭೇದ ಭಾವ ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದು ಒಳ್ಳೆ ಉತ್ತಮ ಸರ್ಕಾರ ರಚನೆ ಮಾಡಬೇಕಾದ್ರೆ ನಿಮ್ಗೆ ಯಾರು ಶ್ರೇಷ್ಠ ಅನ್ನಿಸ್ತಾರ, ನಿಮ್ಗೆ ಯಾರು ಒಳ್ಳೆ ವ್ಯಕ್ತಿ ಅಂತಾರ ಅಂಥ ವ್ಯಕ್ತಿಗೆ ಮತದಾನ ಮಾಡಿ ನೀವೇನು ಮಾಡ್ಬೋದು, ಅಲ್ಲಿ ಸುಖಿ ರಾಜ್ಯವನ್ನು ಸ್ಥಾಪನೆ ಮಾಡಿ ನೀವು ಅಲ್ಲಿ ಪ್ರಮುಖವಾಗಿರುವತಕ್ಕಂತಹ ಏನನ್ನು ಕೈಗೊಳ್ಬೋದು, ನಿಮ್ಮನ್ನು ಆಳುವತಕ್ಕಂಥ ವ್ಯಕ್ತಿ ನೀವು ಆಯ್ಕೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ತದೆ. ಚುನಾವಣಾ ಪದ್ಧತಿ ಅಂತ ಬಂದಾಗ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ಕಾಲಕ್ಕೆ ಚುನಾವಣೆಗಳನ್ನು ನಡೆಸಿ ಸಾಕಷ್ಟು ಏನಪ್ಪ ಅಂದ್ರೆ ಅಲ್ಲಿ ಉತ್ತಮ ಆಳ್ವಿಕೆಯನ್ನು ನಡೆಸಿ ಅಲ್ಲಿ ಕುಂದುಕೊರತೆಗಳು ಕಂಡು ಬಂದ್ರೆ ಏನಪ್ಪ ಅಂದ್ರೆ ಮತ್ತೆ ಅಲ್ಲಿ ಹಲವಾರು ಒಂದು ಕಾನೂನಿನ ರೂಪದಲ್ಲಿ ನಾವು ಹಲವಾರು ರೀತಿಯಾಗಿ ಅದಕ್ಕೆ ಒಂದು ಪ್ರಮುಖವಾದಂಥ ಮಾರ್ಗಸೂಚಿಗಳನ್ನು ತಗೊಂಡು ಏನು ಮಾಡ್ಬೋದು, ಒಳ್ಳೆಯ ಸರ್ಕಾರವನ್ನು ರಚಿಸುವತಕ್ಕಂಥ ಹಕ್ಕನ್ನು ಸಹ ನಮ್ಗೆ ಸಂವಿಧಾನ ನೀಡೈತಿ. ಕ್ಲಿಯರಾ? ಈ ರೀತಿ ನಮ್ಮ ಸಂವಿಧಾನದ ಬಗ್ಗೆ ಇಲ್ಲಿ ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೀನಿ. ಹೌದಾ? ಸೊ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ನಿಮ್ಮ ಎಲ್ಲ ಪರೀಕ್ಷೆಗೂ ಬಹಳಷ್ಟು ಉತ್ತಮವಾಗಿರುವತಕ್ಕಂಥ ವಿಷಯ ಮತ್ತು ಈ ಒಂದು ನಮ್ಮ ಸಂವಿಧಾನ ಪಾಠಕ್ಕೆ ಸಂಬಂಧಿಸಿದಂತೆ ಎಲ್ಲ ನಿಮಗೆ ಇಲ್ಲಿ ಪ್ರಮುಖ ಅಂಶಗಳನ್ನು ಇದರಾಗ ನೀಡಿದ್ದೀನಿ. ಸೊ ಹೆಚ್ಚಿನದಾಗಿ ಹೇಳಿರುವಂಥ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡಿಕೊಡ್ರಿ, ಬಹಳಷ್ಟು ಇಂಪಾರ್ಟೆಂಟ್, ನಿಮ್ಗೆ ಅದು ಅನುಕೂಲ ಐತಿ. ಕ್ಲಿಯರಾ? ಸೊ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.